ಶ್ರೀ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮನೆದು ಬ್ರಹ್ಮಲೀನ ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಶ್ರೀ ಚರಣದಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಂಥಕರ್ತರಾದ ಸಾಧು ನಿಶ್ಚಲದಾಸಿಯವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವತ್ ಚಿಂತನ ಸಾಧನಾ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರದ 4ನೆಯ ತರಂಗದಲ್ಲಿ ತತ್ವದೃಷ್ಟಿ 2 ಸಂಶಯಗಳನ್ನು ವ್ಯಕ್ತ ಮಾಡಿದ. ಒಂದು ಪ್ರಮೇಯಗತ ಸಂಶಯ, ಮತ್ತೊಂದು ಪ್ರಮಾಣಗತ ಸಂಶಯ. ಪ್ರಮೇಯ ಅಂದರೆ ವಿಷಯ, ಗ್ರಂಥದ ವಿಷಯ ಜೀವ ಬ್ರಹ್ಮರ ಅಭೇದ ಐತಲ್ಲ, ಅದು ಸಂಭವಿಸುವುದಿಲ್ಲ. ಯಾಕೆ ಅಂತ ಕೇಳಿದರೆ, ನಾನು ಪುಣ್ಯ ಪಾಪಗಳನ್ನು ಮಾಡುವವನಾಗಿದ್ದೇನೆ, ಅದರ ಫಲವಾದ ಸುಖ ದುಃಖಗಳನ್ನು ಹೊಂದುವವನಾಗಿದ್ದೇನೆ. ನನ್ನಲ್ಲಿ ನಾನಾ ಪ್ರಕಾರವಾದ ಜಗತ್ತು ತೋರ್ತದೆ. ನಾನು ಮೋಕ್ಷವನ್ನು ಪಡೆಯುವ ಸಲುವಾಗಿ ಸದ್ಗುರುಗಳಿಗೆ ಶರಣಾಗತನಾಗ್ತಾ ಇದ್ದೇನೆ. ಆದರೆ ಬ್ರಹ್ಮದಲ್ಲಿ ಪಾಪ ಇಲ್ಲ, ಪುಣ್ಯ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ. ಅವನಲ್ಲಿ ಯಾವ ಪ್ರಕಾರದ ಜಗತ್ತು ಪ್ರತೀತಿ ಆಗುವುದಿಲ್ಲ. ಆದ ಆ ಪರಮಾತ್ಮನು ಅವನಿಗೆ ಬಂಧ ಇಲ್ಲವಾದ್ದರಿಂದ ಅವನು ಯಾವ ಗುರುಗಳಿಗೆ ಶರಣಾಗತನಾಗುವ ಅವಶ್ಯಕತೆ ಇಲ್ಲ. ಇಷ್ಟು ಅವನಿಗೂ ನಮಗೂ ವ್ಯತ್ಯಾಸ ಇರುವುದರಿಂದ ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ. ಇದು ಪ್ರಮೇಯಗತ ಸಂಶಯ. ಇನ್ನು ಪ್ರಮಾಣಗತ ಸಂಶಯ. ಪ್ರಮಾಣಗತ ಸಂಶಯ ಅಂದ್ರೆ ದ್ವಾಸುಪರ್ಣ ಸಯುಜ ಸಖಾಯ ಅಂದ್ರೆ ಸಮಾನ ವೃಕ್ಷಂ. ಒಂದು ಬುದ್ಧಿರೂಪ ವೃಕ್ಷದಲ್ಲಿ 2 ಪಕ್ಷಿಗಳು ಅದಾವಂತ ಮುಂಡಕ ಉಪನಿಷತ್ತಿನಲ್ಲಿ ಒಂದು ಪ್ರಮಾಣ ಸಿಗುತ್ತದೆ. ಈ ಪ್ರಮಾಣವನ್ನು ಹಿಡಿದುಕೊಂಡು ಭೇದ ಬುದ್ಧಿಯುಳ್ಳವರು ಈ ಪ್ರಮಾಣವನ್ನೇ ಮುಂದೆ ಮಾಡಿಕೊಂಡು ಭೇದವನ್ನು ಪ್ರತಿಪಾದನೆ ಮಾಡ್ತಾರೆ. ಅದನ್ನೇ ಇಲ್ಲಿ ಚಿಂತನಕ್ಕೆ ಕೊಟ್ಟಿದ್ದಾನೆ ನಿಶ್ಚಲದಾಸಜಿ ಅವರು. ಬುದ್ಧಿರೂಪ ವೃಕ್ಷದಲ್ಲಿ 2 ಪಕ್ಷಿ, ಒಂದು ಪಕ್ಷಿ ಭೋಗ ಮಾಡ್ತದೆ, ಇನ್ನೊಂದು ಪಕ್ಷಿ ನೋಡ್ತಾ ಅದೆ. ಆದ್ದರಿಂದ ಇಲ್ಲಿ ಒಂದು ಪಕ್ಷಿ ಜೀವ, ಒಂದು ಪಕ್ಷಿ ಈಶ್ವರ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಂತಹ ಯಾವ ಪ್ರಮಾಣ ಐತಲ್ಲ ಅದರೊಳಗೆ ಸಂಶಯ ಮಾಡ್ತಾನೆ. ಇದಕ್ಕೆ ಪ್ರಮಾಣಗತ ಸಂಶಯ ಅಂತ ಕರೀತಾರೆ. ಅದಕ್ಕೆ ಉತ್ತರ ಕೊಡ್ತಾ ಈಗ ತಮ್ಮ 4 ಆಕಾಶಗಳು, ಒಂದು ಆಕಾಶದ 4 ಪ್ರಕಾರ ಭೇದ ಆಗ್ಯದ. ಒಂದೇ ಚೇತನದಲ್ಲಿ 4 ಪ್ರಕಾರ ಭೇದ ಆಗ್ಯದ. ಅದನ್ನು ನೀ ಚೆನ್ನಾಗಿ ತಿಳ್ಕೊಂಡು ಅಂತಂದ್ರೆ ನಿನ್ನ ಸಂಶಯಗಳು ನಿವೃತ್ತಿ ಆಗುತ್ತವೆ. ಮೊದಲನೇದ್ದೇನು? ಘಟಾಕಾಶ. ಘಟಾಕಾಶ ಹ್ಯಾಂಗದ? ಜಲಪೂರಿತವಾದ ಘಟಕ್ಕೆ ಆಕಾಶ ಎಷ್ಟು ಅವಕಾಶವನ್ನು ಕೊಟ್ಟಿರುವುದೋ ಅಷ್ಟಕ್ಕೇನಂತ ಕರೀತಾರೆ? ಘಟಾಕಾಶ. ಇನ್ನು ಜಲಪೂರಿತವಾದ ಘಟಕ್ಕೆ ಅವಕಾಶ ಕೊಟ್ಟ ಆಕಾಶ, ಘಟ ಜಲದೊಳಗೆ ಪ್ರತಿಫಲಿಸಿದ ಆಕಾಶ, ಎರಡೂ ಕೂಡಿಸಿ ಏನಂತಾರೆ? ಇದಕ್ಕೆ
ಜಲಾಕಾಶ ಅಂತ ಕರೀತಾರೆ. ಮೂರನೇದು ಮೇಘಾಕಾಶ. ಮೇಘಕ್ಕೆ ಅವಕಾಶ ಕೊಟ್ಟ ಆಕಾಶ, ಮೇಘ ಜಲದಲ್ಲಿ ಪ್ರತಿಫಲಿಸಿದ ಆಕಾಶ, ಎರಡು ಕೂಡಿಸಿ ಇದೇನಂತಾರೆ ಮೇಘಾಕಾಶ ಅಂತ ಕರೀತಾರೆ. ಈ ಬ್ರಹ್ಮಾಂಡದ ಒಳಗೂ ಹೊರಗೂ ಅಂದರೆ ಪರಿಪೂರ್ಣವಾಗಿ ಯಾವುದು ಇರುವುದೋ ಅದಕ್ಕೆ ಯಾವ್ದಂತಾರೆ ಮಹಾಕಾಶ ಅಂತ ಕರೀತಾರೆ. ಅದರಂತೆ ಚೇತನದಲ್ಲಿ 4 ಪ್ರಕಾರ ಆಗ್ಯದ. ಯಾವ್ಯಾವಪ್ಪ 4 ಪ್ರಕಾರ ಚೇತನ? ಕೂಟಸ್ಥ ಚೇತನ, ಮುಂದೆ ಜೀವಚೇತನ, ಮೂರನೇದ್ದು ಈಶ್ವರ ಚೇತನ, ನಾಲ್ಕನೇದ್ದು ಬ್ರಹ್ಮಚೇತನ. ಕೂಟಸ್ಥ ಚೇತನ ಅಂದ್ರೆ ಅದಕ್ಕಂತಾರ ಬುದ್ಧಿ ಅಥವಾ ವ್ಯಷ್ಟಿ ಅಜ್ಞಾನಕ್ಕೆ ಅಧಿಷ್ಠಾನವಾದ ಚೇತನಕ್ಕೆ ಏನಂತಾರ ಜೀವ ಯಾವ ಕೂಟಸ್ಥ ಚೇತನ. ಎರಡನೇದು ಜೀವಚೇತನ. ಜೀವಚೇತನ ಎದಕ್ಕಂತಾರಪ್ಪ? ಅಂತಃಕರಣ ಸಹಿತ ಕೂಟಸ್ಥ ಚೈತನ್ಯಕ್ಕೆ ಜೀವಚೇತನ. ಕೆಲವು ಮಂದಿ ಅಜ್ಞಾನ ಚಿದಾಭಾಸಯುಕ್ತ ಅಂತಃಕರಣ ಸಹಿತ ಕೂಟಸ್ಥ ಚೇತನಕ್ಕೆ ಜೀವಚೇತನ. ಇನ್ನೊಬ್ರು ಏನಂತಾರ ಅವಿದ್ಯೆಯಲ್ಲಿ ಪ್ರತಿಫಲಿಸಿದ ಬ್ರಹ್ಮಚೈತನ್ಯ ಪ್ರತಿಬಿಂಬ, ಅಧಿಷ್ಠಾನ ಕೂಟಸ್ಥ, ಅವಿದ್ಯಾ ಸಹಿತ. ಈ ಮೂರು ಕೂಡಿಸಿ ಇದು 2 ಪಕ್ಷಗಳು ಅದ. ಈಗ 2 ಪಕ್ಷವನ್ನು ಹೇಳಿದ್ರು. ಇನ್ನು ಯಾರು ಅಂತಃಕರಣವೇ ಜೀವನಿಗೆ ಉಪಾಧಿ ಅಂತ ತಿಳಿತಾರೋ ಅವರು ಅಂತಃಕರಣ ಆಭಾಸ ಕೂಟಸ್ಥೇತನ ಕೂಡಿ ಜೀವ ಅನ್ನಬೇಕು. ಇನ್ನು ಮತ್ತಾರು ಇನ್ನೊಂದು ಪಕ್ಷದಲ್ಲ ವ್ಯಷ್ಟಿ ಯಜ್ಞ. ಯಾಕೆ ವ್ಯಷ್ಟಿ ಯಜ್ಞ ಅಂತಂದ್ರು ಅಂತ ಕೇಳಿದರೆ, ಅಂತಃಕರಣ ಉಪಾಧಿಯನ್ನು ನೀವು ಹೇಳಿದ್ರಿ ಅಂದ ಜೀವನಿಗೆ 2 ಜಾಗ್ರಾವಸ್ಥೆ ಸ್ವಪ್ನಾವಸ್ಥೆದಾಗ ಇರ್ತೈತಿ. ಸುಷುಪ್ತಿಯಲ್ಲಿ ಇರುವುದಿಲ್ಲ, ಪ್ರಾಜ್ಞನ ಅಭಾವ ಆಗ್ತದೆ. ಅದಕ್ಕೋಸ್ಕರವಾಗಿ ವ್ಯಷ್ಟಿ ಅಜ್ಞಾನಕ್ಕೆ ಅಧಿಷ್ಠಾನವಾದ ಚೇತನಕ್ಕೆ ಏನನ್ನಬೇಕು? ಜೀವ ಅನ್ನಬೇಕು. ಈ ವ್ಯಷ್ಟಿ ಅಜ್ಞಾನ ಅದು ಜಾಗೃತಿ, ಅದು ಅವಿದ್ಯಾನದ, ಅದು ಜಾಗೃತಿಗೆ ಬಂದು ಏನು ಮಾಡ್ತೈತಿ? ಅದುವೇ ಅಂತಃಕರಣ ಆಗ್ತದೆ. ಆದ್ದರಿಂದ ಇಲ್ಲಿ ಆ ಮೂರನೇ ಜೀವನ ಹಾನಿ ಆಗುವುದಿಲ್ಲ. ಈಗ ಈಶ್ವರ ಚೇತನ ಸದ್ಯ ಹೌದಲ್ಲ, ಈಗ 171 ಅಲ್ಲ, ಅಥ ಈಶ್ವರ ವರ್ಣನೆ. ಚಿತ್ತ ಛಾಯಾ ಮಾಯಾ ವಿಷಯ ಅಧಿಷ್ಠಾನ ಸಂಯುಕ್ತ ಮೇಘಯೋಮ ಸಮ ಈಶ ಹೈ ಐಶಕೋ ಅಂತರ್ಯಾಮಿ ಮುಕ್ತ. ಟೀಕಾ: ಮಾಯೆಯಲ್ಲಿ ಉಂಟಾದ ಯಾವ ಚೇತನದ ಛಾಯ ಅಂದರೆ ಆಭಾಸವು ಮತ್ತು ಮಾಯೆಗೆ ಅಧಿಷ್ಠಾನವಾದ ಚೇತನವು, ಇವೆರಡಕ್ಕೂ ಕೂಡಿ ಈಶ್ವರ ಎಂದು ಹೇಳುತ್ತಾರೆ. ಈ ಈಶ್ವರನು ಮೇಘಾಕಾಶದ ಸಾದೃಶ್ಯನಾಗಿರುತ್ತಾನೆ. ಆ 4 ಆಕಾಶಗಳನ್ನು ಇಲ್ಲಿ ಸಾದೃಶ್ಯಪಡಿಸಿಕೊಂಡು 4 ಚೇತನಗಳನ್ನು ಹೇಳ್ತಾ ಇದ್ದಾರೆ. ಆ ಈಶ್ವರನು ಅಂತರ್ಯಾಮಿಯಾಗಿದ್ದಾನೆ. ಏಕೆಂದರೆ ಸರ್ವದರ ಅಂತರದಲ್ಲಿ ಇದ್ದು ಪ್ರೇರಣಾ ಮಾಡುತ್ತಾನೆ. ಆದ್ದರಿಂದ ಅಂತರ್ಯಾಮಿಯಾಗಿದ್ದಾನೆ. ಒಳಗಿದ್ದು ಪ್ರೇರಣಾ ಮಾಡೋದಕ್ಕೆ ಅಂತರ್ಯಾಮಿ ಅಂತ ಕರೀತಾರೆ. ಅವ ಏನಿದಾನ? ಒಳಗೆ ಅದಾನೆ. ಅವ ಏನು ಮಾಡ್ತಾನೆ? ಪ್ರೇರಣಾ ಮಾಡ್ತಾನೆ ಅಲ್ರಿ.
ಜೀವನಿಗಾಗಲಿ ಅಂದರೆ ಈಶ್ವರನಿಗಾಗಲಿ ಪ್ರೇರಣೆ ಮಾಡ್ತಾ ಇದ್ದಾನೆ. ಪ್ರೇರಣೆ ಅಂತ ಅಂದ್ರೆ ಹ್ಯಾಂಗೆ ಡ್ರೈವರ ಕಾರ್ನೊಳಗೆ ಕುಂತ ಕಾರಿಗೆ ಪ್ರೇರಣೆ ಮಾಡ್ತಾನಿಲ್ಲ, ಪ್ರೇರಣೆ ಮಾಡ್ತಾನೆ. ಹಂಗೆ ನಮ್ಮೆಲ್ಲರ ಒಳಗೆ ಇದ್ದುಕೊಂಡು ಏಕೋ ದೇವ ಸರ್ವಭೂತೇಷು ಗೂಢ ಸರ್ವಭೂತಾಂತರಾತ್ಮ ಏಕೋ ದೇವ ಪರಮಾತ್ಮ ಒಂದೇ ಒಬ್ಬನೇ. ಅವ ಏನು ಮಾಡ್ಯಾನ? ಏಕೋ ದೇವ ಸರ್ವಭೂತೇಷು ಗೂಢ, ಗೂಢ ಎಲ್ಲರ ಹೃದಯದಲ್ಲಿ ಗೂಢವಾಗಿ ಇದ್ದಾನೆ. ಈಶ್ವರ ಸರ್ವಭೂತಾನ ಹೃದಯೇಶರ್ಜುನ ತಿಷ್ಠತಿ, ಬ್ರಾಹ್ಮಣ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಗೀತೆಯೊಳಗೆ ಭಾಳ ಸುಂದರವಾಗಿ ಅದನ್ನು ಹೇಳ್ಕೊಂಡು ಬಂದರೆ ಈಶ್ವರ ಸರ್ವಭೂತಾನ ಹೃದಯೇಶರ್ಜುನ ತಿಷ್ಠ. ಈ ಹೃದಯದಲ್ಲಿ ಈಶ್ವರ ಇದ್ದಾನೆ ಅಲ್ರಿ. ಇವ ಏನು ಮಾಡ್ತಾನೆ? ಪ್ರೇರಣೆ ಮಾಡ್ತಾ ಇದ್ದ, ಎಲ್ಲಕ್ಕೂ ಏನು ಪ್ರೇರಣೆ ಮಾಡ್ತಾ ಇದ್ದಾನೆ. ಪ್ರೇರಕ ಭಾವ ಸಂಬಂಧ ಐತಿ ಅಂತ ಶಿವಪುತ್ರ ಸ್ವಾಮಿಗಳು ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಪ್ರೇರಕ ಈಶ್ವರ, ಪ್ರೇರ್ಯ ಜೀವ. ಅದಲ್ಲ ಒತ್ತಿಸ್ಕೊಳ್ಳೋ ಕಾರ್ ಬಂದು ಬಿದ್ದರೆ ಒತ್ತಾರಿಲ್ಲ 4 ಮಂದಿ ಕೂಡಿ ಹಂಗೆ ಇವನು ಒತ್ತಾನವ ಯಾವ ಈಶ್ವರ ಒಳಗಿದ್ದು ಆ ಕಡೆ ಹೋಗು ಈ ಕಡೆ ಹೋಗು, ಇನ್ನು ಯಾಕಡೆ ಹೋಗೋದು ನಿನ್ನ ಕಡೆ ಒಟ್ಟು ಹೋಗಕ್ಕೆ ಪ್ರೇರಣೆ ಮಾಡ್ದಾನೆ. ನೀ ಯಾಕರೆ ಎಡಕ್ಕರೆ ಹೋಗು ಬಲಕ್ಕರೆ ಹೋಗು. ಆದ್ದರಿಂದ ಪ್ರೇರಣೆ ಮಾಡ್ತಾ ಇದ್ದಾನೆ. ಆ ಈಶ್ವರನು ಅಂತರ್ಯಾಮಿ ಆಗಿದ್ದಾನೆ. ಏಕೆಂದರೆ ಸರ್ವದ ಅಂತರದಲ್ಲಿದ್ದು ಪ್ರೇರಣೆ ಮಾಡುವಂಥವನಾಗಿದ್ದಾನೆ. ಆದ್ದರಿಂದ ಅಂತರ್ಯಾಮಿ ಆಗಿದ್ದಾನೆ. ಸದಾ ಮುಕ್ತನಿರುತ್ತಾನೆ. ಅವ ಮುಕ್ತನೇ ಅದಾನಂದ್ರೆ ಏನು? ಬಂಧವೇ ಇಲ್ಲ. ಬಾಂಧಿದ್ದ ಮುಕ್ತಿಗೆ ಓಡ್ ಹೋಗ್ಕಾನ ಮುಕ್ತಿ ಕಡೆ. ಬಂಧನ ಇಲ್ಲ ಅನ್ಬೇಕು. ಮುಕ್ತಿ ಯಾಕೆ ಅವನಲ್ಲಿ ತೋರ್ತದ? ಇಲ್ಲ. ಈಶ್ವರನು ಸದಾ ಮುಕ್ತನಿರುತ್ತಾನೆ. ಏಕೆಂದರೆ ಅವನಿಗೆ ತನ್ನ ಸ್ವರೂಪದಲ್ಲಿ ಆವರಣವಿರುವುದಿಲ್ಲವಾದ್ದರಿಂದ. ಜೀವನ ಸ್ವರೂಪದಲ್ಲಿ ಆವರಣದ ಅಲ್ರಿ, ಈಶ್ವರನ ಸ್ವರೂಪದಲ್ಲಿ ಆವರಣ ಇಲ್ಲ. ಆದ್ದರಿಂದ ಅವ ಮುಕ್ತ ಅದಾನೆ. ಇನ್ನು ಆವರಣವಿರೋದಿಲ್ಲವಾದ್ದರಿಂದ ಜನ್ಮ ಮರಣ ಮೊದಲಾದ ಪ್ರತೀತಿಯು ಇರುವುದಿಲ್ಲ. ಆ ಈಶ್ವರನಿಗೆ ಜನ್ಮ ಮರಣ ಮೊದಲಾದ ಬಂಧನ ಪ್ರತೀತಿ ಆಗುವುದಿಲ್ಲ. ಈ ಕಾರಣದ ಈಶ್ವರನು ನಿತ್ಯ ಮುಕ್ತನಿದ್ದಾನೆ, ಸದಾ ಮುಕ್ತನೇ ಅದಾನೆ. ಮತ್ತು ಸರ್ವಜ್ಞನಿರುತ್ತಾನೆ, ಅಂದರೆ ಸರ್ವ ಪದಾರ್ಥಗಳನ್ನು ತಿಳಿಯುವಂಥವನಾಗಿದ್ದಾನೆ. ಇದಕ್ಕೆ ಕಾರಣವೇನೆಂದರೆ ಮಾಯೆಯಲ್ಲಿ ಶುದ್ಧ ಸತ್ವಗುಣ ಇರುತ್ತದೆ. ಏನದು ನಮ್ಮ ಸರ್ವಜ್ಞ. ಸರ್ವಂ ಜಾನಾತಿ ಇತಿ ಸರ್ವಜ್ಞ ಅಂದರೆ ಒಬ್ಬ ಹೊಂಟಿದ್ದ, ದಾರಿ ಹಿಡಿದ. ದಾರಿ ಭಾಳ ಬಿಸಿಲು ನಡೆದು ಬಂದ. ಒಂದು ಮಾವಿನ ಗಿಡ ಇತ್ತು. ಆ ಮಾವಿನ ಗಿಡದ ನೆಲಕ್ಕೆ ಕುಂತ. ಮಗ್ಗಲಿಗೆ ಒಂದು ಕುಂಬಳ ಬಳ್ಳಿ ಇತ್ತು. ಕುಂಬಳ ಬಳ್ಳಿಯಾಗ ದೊಡ್ಡ ದೊಡ್ಡ ಕಾಯಿಗಳು ಇದ್ದವು. ಅವ ನೋಡ್ದ, ಈಶ್ವರ ಹುಚ್ಚದಾನಪ್ಪ ಅಂದವ. ಅಲ್ಲ, ದೊಡ್ಡ ಹಿಡ್ಕ ಸಣ್ಣ ಕಾಯಿ ಮಾಡ್ಯಾನ, ಸಣ್ಣ ಬಳಿಗೆ ದೊಡ್ಡ ಕಾಯಿ ಮಾಡ್ಯಾನ. ಈಶ್ವರಕ್ಕೂ ಅಕ್ಕಲ್ ನಹಿ ಅಂದವ. ಈಶ್ವರನಿಗೆ ಬುದ್ಧಿ ಇಲ್ಲ ಅಂದ. ಯಾಕೆ? ಅದು ಸಣ್ಣ ಬಳ್ಳಿ, ಅದಕ್ಕೆ ದೊಡ್ಡ ಕುಂಬಳಕಾಯಿ ಮಾಡ್ಯಾನ. ಇದು ದೊಡ್ಡ ಗಿಡ, ಇದಕ್ಕೆ ಮಾವಿನಕಾಯಿ ಮಾಡ್ಯಾನ ಅಂತ ಹಿಂಗೆ ಅನ್ನೋದ್ರೊಳಗೆ ಒಂದಿಟ್ಟು ಗಾಳಿ ಬಿಟ್ಟಿತ್ತು. ಮ್ಯಾಲಿಂದ ಒಂದು ಮಾವಿನ ಹಣ್ಣು ಬಿತ್ತು, ಇಲ್ಲಿ ಮೂಗಿನ ಮ್ಯಾಗ ಬಿತ್ತದು. ಆವಾಗ ಅವಂದ ಬರಬರಿತ ಅಂದವ. ಅಲ್ಲಿ ದೊಡ್ಡದು ನಾನು ತೆಲಿನ ಹೊಡಿತಿತ್ತದ ಅಂದವ. ಈಶ್ವರ ಏನದಾನ? ಸರ್ವಜ್ಞ ಅದಾನ. ಸರ್ವಂ ಜಾನಾತಿ. ಯಾವುದನ್ನು ಹ್ಯಾಂಗೆ ಮಾಡ್ಬೇಕು ಅನ್ನೋದು ಅವಂಗೆ ಗೊತ್ತದ ಅಲ್ರಿ. ಇರವಿ ಮಾಡ್ಯಾನ ಅಲ್ರಿ, ಆಣಿ ಮಾಡ್ಯಾನ ನೋಡ್ರಿ.
ಎಷ್ಟು ಸಣ್ಣದಿರಿ ಅದು ಕೂಡ ಹೊಕ್ಕತ್ತೆ, ಅದು ಹಾನಿ ಮಾಡ್ಯಾನ. ಮುಂದೆ ಅದರಂತೆ ಹ್ಯಾಂಗೆ ಮಾಡಿದ ಈ ಶರೀರನು ಕೂಡ ಹ್ಯಾಂಗೆ ರಚನೆ ಮಾಡಿದಾನ ನೋಡ್ರಿ. ಹೌದ್ರಿ, ಇದಕ್ಕೆ ಎಲ್ಲೆಲ್ಲಿ ಏನೇನು, ಎಲ್ಲಿ ಕೈ ಕಾಲು ಇರಬೇಕು, ಎಲ್ಲಿ ಕೈ ಇರಬೇಕು, ಎಲ್ಲಿ ಮೂಗಿರಬೇಕು, ಎಲ್ಲಿ ಕಣ್ಣು ಇರಬೇಕು. ಈ ಕಣ್ಣು ಈ ಕಡೆ ಇದು ಇತ್ತಿದ್ದು ಅಂದ್ರೆ ಗತಿ ಏನದು ನೋಡ್ರಿ. ಮೂಗು ಎಷ್ಟು ಇರಬೇಕು ಅಟ್ಟ, ಹೌದಲ್ರಿ. ಮತ್ತು ತುಟಿ ಮೂಗಿನ ಬಾಯಿ ಮ್ಯಾಗ ತುಟಿ ಮಾಡ್ಯಾನ. ತುಟಿ ಮಾಡಿದ್ದಂದ್ರೆ ಹಲ್ಲು ಕಿಸ್ಕೊಂಡು ತಿರುಗಾಡ್ತಿತ್ತಿದ್ದು ಹಂಗೆ ಅಲ್ರಿ. ಎಷ್ಟು ಈಶ್ವರನ ವಿಚಿತ್ರದ. ಅವನ ನೆಲೆ ಯಾರಿಗೂ ಗೊತ್ತಾಗೋದಿಲ್ಲ, ಯಾವುದನ್ನು ಹ್ಯಾಂಗೆ ಇಡಬೇಕು, ಯಾರ್ಯಾರು ಏನೇನು ಮಾಡಬೇಕು. ಆದ್ದರಿಂದ ಸರ್ವಜ್ಞನಿರುತ್ತ ಅಂದರೆ ಸರ್ವ ಪದಾರ್ಥಗಳನ್ನು ತಿಳಿಯುವಂಥನಾಗಿದ್ದಾನೆ. ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಎಲ್ಲವನ್ನು ಅವನು, ನಾವೇನೇನೋ ಮಾಡ್ತೀವಿ, ನಾವು ಮಾಡಿದ್ದನ್ನೆಲ್ಲ ನೋಡ್ಕೊಂತ ಅದ ನಾವು, ಹೌದಲ್ರಿ. ಮಂದ್ಯಾಗ ಮಾಡಿದ್ದು ನೋಡ್ತಾನೆ, ಸಂಧ್ಯಾಗ ಮಾಡಿದ್ದನು ಹತ್ತಿರ್ತಾರೆ. ಇದು ಯಾರು ಗೊತ್ತಿಲ್ಲ ಅಂತ ಇವ್ ತಿಳ್ಕೊತಾನವ. ಅವ ಈಶ್ವರ ನೀ ಮಾಡಿದ್ದೆಲ್ಲ ರೆಕಾರ್ಡ್ ಮಾಡಿರ್ತಾನೆ. ಅಲ್ಲಿ ರೆಕಾರ್ಡ್ ದೊಡ್ಡ ಪುಸ್ತಕ ಅವ್ನು ರೆಕಾರ್ಡ್ ಮಾಡೋದು ಅಲ್ರಿ. ಕೋಟಿ ಕೋಟಿ ಜೀವರ ರೆಕಾರ್ಡ್ ಮಾಡ್ತಾ ಇದ್ದಾನೆ. ಇದು ಹಿಂಗೆ, ಇದು ಹಿಂಗೆ ಅಂತೇಳಿ. ಸರ್ವಜ್ಞನಿರುತ್ತಾನೆ ಅಂದರೆ ಸರ್ವ ಪದಾರ್ಥಗಳು ತಿಳಿಯವನಾಗಿದ್ದ. ಇದಕ್ಕೆ ಕಾರಣವೇನೆಂದರೆ ಮಾಯಲ್ಲಿ ಶುದ್ಧ ಸತ್ವ ಗುಣವಿರುತ್ತೆ. ಅವನ ಉಪಾಧಿಯಾದ ಮಾಯ, ಹೌದಲ್ರಿ. ಅವನ ಉಪಾಧಿಯಾದ ಮಾಯ ಹೆಂಗದ? ಶುದ್ಧ ಸತ್ವ ಗುಣ ಇರುತ್ತದೆ. ತಮೋಗುಣ ಮತ್ತು ರಜೋಗುಣಗಳಿಂದ ದಬಾಯಿಸಿಕೊಳ್ಳುವ ಸತ್ವಗುಣ ಇಲ್ಲ. ಯಾವ ಸತ್ವಗುಣ ಇಲ್ಲ ಅವಂಗ? ಈ ರಜತಮಗಳಿಗೆ ದಬಾಯಿಸಿಕೊಳ್ಳುವಂತಹ ಸತ್ವ ಇಲ್ಲ, ಸತ್ವ ಇಲ್ಲ. ಮತ್ತೇನೆಂದರೆ ರಜೋಗುಣ ತಮೋಗುಣಗಳನ್ನು ತಾನೇ ದಬಾಯಿಸುವಂಥವನಾಗಿದ್ದಾನೆ. ಅದು ಶುದ್ಧ ಸತ್ವಗುಣವೆಂದು ಹೇಳಲ್ಪಡುತ್ತದೆ. ಈ ಜೀವ ಒಮ್ಮೊಮ್ಮೆ ರಜೋಗುಣದೊಳಗೆ ಪ್ರವೃತ್ತಿ ಆಕನ, ಒಮ್ಮೊಮ್ಮೆ ತಮೋಗುಣದಾಗ ಪ್ರವೃತ್ತಿ ಆಕನ, ಒಮ್ಮೊಮ್ಮೆ ಇಂಥ ಶಾಸ್ತ್ರ ಕೇಳುವಾಗ ರಜೋಗುಣದಾಗ ಸತ್ವಗುಣದಾಗ ಪ್ರವೃತ್ತಿಯಾಗಿರ್ತಾನೆ. ಆ ಸತ್ಗುಣ ಇದು ಮುಗಿದ ಕೂಡಲೇ ಹೋಗೇ ಬಿಡ್ತೈತೆ, ಮತ್ತು ರಜಗುಣನೂ ಬರ್ತೈತೆ. ಅದಲ್ಲ, ಶಾಸ್ತ್ರ ಮುಗಿತಕ್ಕ ಸತ್ಗುಣ ಇರ್ತೈತೆ, ಶಾಸ್ತ್ರ ಮುಗಿದ ಬಳಿಕ ರಜೋಗುಣ. ಅದಕ್ಕೆ ಇದು ಹಿಂಗೆ ಮಾಡ್ಕೋತದ. ಸತ್ಗುಣ, ರಜೋಗುಣ, ತಮೋಗುಣ, ಮ್ಯಾಗ ಕೆಳಗೆ ಮ್ಯಾಗ ಕೆಳಗೆ. ಒಂದು ಮ್ಯಾಗ ಇರ್ತೈತಿ, ಎರಡು ಕೆಳಗೆ ಇರ್ತಾವ್ರಿ. ಒಂದು ಸತ್ಗುಣ ಮ್ಯಾಲಿತ್ತಂದ್ರೆ ರಜತಮಗುಣ ಕೆಳಗಿರ್ತಾವೆ. ಅಲ್ಲ, ರಜಗುಣ ಮ್ಯಾಗಿತ್ತಂದ್ರೆ ತಮ ಸತ್ವಗಳು ಕೆಳಗಿರ್ತಾವೆ ಅಲ್ರಿ. ತಮೋಗುಣ ಮ್ಯಾಗಿತ್ತಂದ್ರೆ ಸತ್ವ ರಜಗಳು ಕೆಳಗಿರ್ತಾವೆ. ಈ ನೆಗ್ಗಿನ ಮುಳ್ಳು ಅಂತ ಇರ್ತಾವೆ, ಗೊತ್ತತಿ? ಹೆಂಗೆ ಬೇಕಾದ್ರೆ ಹೋಗಿರಿ, ಒಂದು ಮ್ಯಾಗ ಎರಡು ಕೆಳಗೆ ಇರ್ತಾವೆ. ನೆಗ್ಗಿನ ಮುಳ್ಳಿಗೆ ಎರಡು ಮುಳ್ಳು ಕೆಳಗೆ, ಒಂದು ಮುಳ್ಳು ಮ್ಯಾಗ. ಇದೇನು ಹೇಳ್ತತಿ? ಯಾವಾಗಾದ್ರೂ ಜೀವನಿಗೆ ಒಂದು ಮ್ಯಾಗ ಇರ್ತತಿ, ಎರಡು ಕೆಳಗಿರ್ತಾವೆ. ಈ ರೀತಿಯಾಗಿ ತಮೋಗುಣ ಮತ್ತು ರಜೋಗುಣಗಳಿಂದ ದಬಾಯಿಸಿಕೊಳ್ಳುವ ಸತ್ವಗುಣವಿರುವುದಿಲ್ಲ. ಮತ್ತೇನೆಂದರೆ ರಜತಮ ಗುಣಗಳನ್ನ ತಾನೇ ದಬಾಯಿಸಿಕೊಳ್ಳುವುದೋ ಅದು ಶುದ್ಧ ಸತ್ವ ಗುಣ ಎಂದು ಹೇಳಲ್ಪಡ್ತಾರೆ. ಶುದ್ಧ ಸತ್ವ ಏನ್ರಿ, ಅದು ಏನು ಮಾಡ್ತದ? ಅಲ್ಲಿ ಒಳಗೆ ರಜೋಗುಣ ಬರ್ದಂಗೆ ಮಾಡ್ತದೆ, ತಮೋಗುಣ ಬರ್ದಂಗೆ ಮಾಡ್ತದೆ. ಅದಕ್ಕೆ ಶುದ್ಧ ಸತ್ವ ಗುಣ ಅಂತಾರೆ. ಸತ್ವಗುಣದಿಂದ ಧ್ಯಾನವು ಉತ್ಪತ್ತಿಯಾಗುತ್ತದೆ. ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಗುಣದ ಏನಕತಿ? ಜ್ಞಾನ ಉತ್ಪತ್ತಿಯಾಗುತ್ತೆ. ಆದ್ದರಿಂದ ಸತ್ವಗುಣವು ಪ್ರಕಾಶ ಸ್ವಭಾವ ಉಳ್ಳದ್ದಾಗಿರುತ್ತದೆ. ಸತ್ವಗುಣ ಪ್ರಕಾಶ ಸ್ವಭಾವ ಉಳ್ಳದ್ದು ಆಗಿರುತ್ತದೆ. ಅಂಥ ಸತ್ವಗುಣಗಳ ಮಾಯೆಯಂಟು ಉಂಟಾದ ಯಾವ ಚೇತನದ ಆಭಾಸ ಅಂದರೆ ಈಶ್ವರನಿರುವನೋ ಅವನಿಗೆ ತನ್ನ ಸ್ವರೂಪದಲ್ಲಾಗಲಿ ಅಥವಾ ಬೇರೆ ಪದಾರ್ಥಗಳಲ್ಲಿ ಆಗಲಿ ಆವರಣ ಸಂಭವಿಸುವುದಿಲ್ಲ. ಆದ್ದರಿಂದ ಮುಕ್ತನಿರುತ್ತಾನೆ ಮತ್ತು ಸರ್ವಜ್ಞ. ಆವರಣ ಇಲ್ಲದಿರುವಿಂದ ಮುಕ್ತದನು ಮತ್ತು ಆವರಣ ಇಲ್ಲದಿರುವಿಂದ ಸರ್ವಜ್ಞದ. ಸರ್ವಜ್ಞ ಮತ್ತು ಮುಕ್ತ ಈಶ್ವರ. ಅಧಿಷ್ಠಾನವಾದ ಯಾವ ಚೇತನ ಇರೋದು ಅದು ಮಾತ್ರ ಜೀವ ಮತ್ತು ಈಶ್ವರ ಇಬ್ಬರಲ್ಲಿಯೂ ಬಂಧ ಮೋಕ್ಷದಿಂದ ಭೇದದಿಂದ ರಹಿತವಿರುತ್ತದೆ. ಹಬ್ಬ ನೋಡ್ರಿ,
ಇಬ್ಬರಲ್ಲೂ ಯಾವ ಚೇತನತ್ತಲ್ಲ ಅಧಿಷ್ಠಾನವಾದ ಯಾವ ಚೇತನವಿರೋದು ಅದು ಜೀವ ಮತ್ತು ಈಶ್ವರ ಇಬ್ಬರಲ್ಲಿಯೂ ಬಂಧ ಮೋಕ್ಷ ಭೇದದಿಂದ ರಹಿತವಿರುತ್ತದೆ. ಈಶ್ವರನಲ್ಲೂ ಚೇತನದ, ಜೀವನಲ್ಲೂ ಚೇತನದ. ಈಶ್ವರನಲ್ಲಿರುವ ಚೇತನವಾಗಲಿ ಜೀವನಲ್ಲಿರೋ ಚೇತನವಾಗಲಿ ಅಲ್ಲಿ ಬಂಧ ಮೋಕ್ಷ ಯಾವುದು ಇಲ್ಲ. ಆ ಚೇತನ ಸ್ವರೂಪ ಏನದ ಅದು ಪರಿಶುದ್ಧ ಅದ. ಅಧಿಷ್ಠಾನವಾದ ಯಾವ ಚೇತನವಿರೋದೋ ಅದು ಮಾತ್ರ ಜೀವ ಮತ್ತು ಈಶ್ವರ ಇಬ್ಬರಲ್ಲಿಯೂ ಬಂಧ ಮೋಕ್ಷದಿಂದ ಭೇದದಿಂದ ರಹಿತವಿರುತ್ತದೆ. ಆಕಾಶದಂತೆ ಏಕರಸವಾಗಿದೆ ಚೇತನ. ಹಂಗದ ಆಕಾಶದಂತೆ ಏಕರಸವಾಗಿದೆ. ಎಷ್ಟೋ ಮನೆಗಳದಾವ, ಎಷ್ಟೋ ಗುಡಿಗಳದಾವ. ಗುಡಿಗಳಲ್ಲಿರುವ ಆಕಾಶ, ಮನೆಗಳಲ್ಲಿರುವ ಆಕಾಶ ಬ್ಯಾಡ ಯಾಡದವ. ಬಾತ್ರೂಮ್ದಾಗ ಒಂದು ಆಕಾಶ ಅಲ್ರಿ, ಮತ್ತು ಬೆಡ್ರೂಮ್ನಾಗ ಒಂದು ಆಕಾಶ ಬೇರೆ ಬೇರೆ ಅದಾವ. ಅದು ಒಂದೇ ಅದ. ಆ ರೀತಿಯಾಗಿ ಬಂಧ ಮೋಕ್ಷವು ಅಧಿಷ್ಠಾನದಲ್ಲಿ ಆಭಾಸನಿಗೆ ಭ್ರಾಂತಿಯಿಂದ ಆದರೆ ಆಭಾಸ ಅಂಶದಲ್ಲಿ ಬಂಧ ಮೋಕ್ಷ ಇರುತ್ತದೆ. ಎಲ್ಲಿಲ್ಲ ಬಂಧ ಮೋಕ್ಷ ಎಲ್ಲಿದಾವು? ಹೌದಲ್ರಿ? ಜೀವನಿಗೆ ಅಧಿಷ್ಠಾನವಾದ ಚೇತನ ಏನದಲ್ಲ, ಆ ಚೇತನದಲ್ಲಿ ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ. ಆಭಾಸ ಏನದಲ್ಲ, ಆಭಾಸನಲ್ಲಿ ಬಂಧನೂ ಐತಿ, ಆಭಾಸನಲ್ಲಿ ಮೋಕ್ಷನೂ ಐತಿ. ಭೇದದಿಂದ ರಹಿತವಿರುತ್ತದೆ. ಆಕಾಶದಂತೆ ಏಕರಸವಾಯಿತು. ಆದರೆ ಆಭಾಸ ಅಂಶದಲ್ಲಿ ಬಂಧ ಮೋಕ್ಷವಿರುತ್ತದೆ. ಆ ಬಂಧ ಮೋಕ್ಷವು ಅಧಿಷ್ಠಾನದಲ್ಲಿ ಆಭಾಸನಿಗೆ ಭ್ರಾಂತಿಯಿಂದ ಪ್ರತೀತಿ ಆಗುತ್ತೆ. ಆ ಬಂಧ ಮೋಕ್ಷ ಅಧಿಷ್ಠಾನದಲ್ಲಿ ತೋರಾಕೈತಿ. ಅದು ಎಲ್ಲೈತಿ? ಆಭಾಸನಲ್ಲೈತಿ. ಬಂಧ ಮೋಕ್ಷ ಎಲ್ಲೈತಿ? ಆಭಾಸನಲ್ಲೈತಿ ಅಲ್ರಿ. ಮತ್ತು ತೋರಾಕತ್ತೈತಿ ಅಲ್ಲೇ ಚೇತನದಲ್ಲಿ ತೋರಾಕತ್ತೈತಿ ಅಲ್ರಿ. ನಾವು ಸ್ವತಃ ಮುಕ್ತರ ಇದ್ದೇವೆ ಅಲ್ರಿ. ಆದರೆ ಏನಾಗಿದೆ ಅಂತ ಕೇಳಿದ್ರೆ ಆಭಾಸದಲ್ಲಿ ಬಂಧ ಮೋಕ್ಷಗಳು ತೋರುತ್ತಾ ಇರ್ತವೆ. ಆಭಾಸ ಅಂಶದಲ್ಲಿ ಬಂಧ ಮೋಕ್ಷಗಳಿರುತ್ತವೆ. ಆ ಬಂಧ ಮೋಕ್ಷವು ಅಧಿಷ್ಠಾನದಲ್ಲಿ ಆಭಾಸನಿಗೆ ಭ್ರಾಂತಿಯಿಂದ ಪ್ರತೀತಿಯಾಗುತ್ತದೆ. ಭ್ರಾಂತಿ ಯಾರಿಗದ? ಆಭಾಸನಿಗೆ. ಅವಾಗ ಆ ಬಂಧ ಮೋಕ್ಷ ತನ್ನಲ್ಲಿದಾವ, ಅವು ಅಧಿಷ್ಠಾನದಲ್ಲಿದಾವ ಅಂತ ತಿಳ್ಕೊತಾನೆ ಅಲ್ರಿ. ಈ ಜೀವನಿಗೆ ಅಧಿಷ್ಠಾನ ಯಾವುದು? ಆತ್ಮ, ಕೂಟಸ್ಥ ಚೇತನ. ಹೌದ್ರ? ಜೀವನಿಗೆ ಕೂಟಸ್ಥ ಚೇತನದ ಇಲ್ಲ. ಆ ಕೂಟಸ್ಥ ಚೇತನಗೆ ಏನಂತಾರೆ? ಚೈತನ್ಯ ಅಂತ ಕರೀತಾರೆ. ಅದು ಯಾವ ಬಂಧ ಮೋಕ್ಷಗಳಿಂದ ರಹಿತ ಅದ. ಮೋಕ್ಷವು ಅಧಿಷ್ಠಾನದಲ್ಲಿ ಆಭಾಸದ ಭ್ರಾಂತಿಯಿಂದ ಪ್ರತೀತಿ ಆಗ್ತದೆ. ಆದ್ದರಿಂದ ಕೇವಲ ಆಭಾಸದ ಬಂಧ ಮೋಕ್ಷವಿರುವುದು, ಅದರಲ್ಲಿ ಕೂಡ ಇಷ್ಟು ಭೇದವಿರುವುದು. ಇಲ್ಲಿ ಸ್ವಲ್ಪ ಎಷ್ಟು ಚಿಂತನೆ ಮಾಡ್ಯಾರ ನೋಡು ಮಹಾತ್ಮರು. ಏನು ಹೇಳ್ಯಾರ ಇಲ್ಲಿ? ಆ ಬಂಧ ಮೋಕ್ಷವು ಅಧಿಷ್ಠಾನದಲ್ಲಿ ಆಭಾಸನಿಗೆ ಭ್ರಾಂತಿಯಿಂದ ಪ್ರತೀತಿಯಾಗುತ್ತದೆ. ಆದ್ದರಿಂದ ಕೇವಲ ಆಭಾಸನಲ್ಲಿ ಬಂಧ ಮೋಕ್ಷವಿರುವುದು. ಕೇವಲ ಆಭಾಸದ ಬಂಧ ಮೋಕ್ಷ ಐತಿ ಅಂದರೂ ಕೂಡ ಅದರಲ್ಲಿಯೂ ಕೂಡ ಇಷ್ಟು ಭೇದವಿರುತ್ತದೆ. ಆಭಾಸನಲ್ಲಿ ಬಂಧ ಮೋಕ್ಷ ಐತಿ ಅಂತ ಏನು ಹೇಳಿದೀವಲ್ಲ, ಅದರಲ್ಲಿಯೂ ಕೂಡ ಭೇದದ. ಏನು ಭೇದದ? ಯಾವ ಆಭಾಸದಲ್ಲಿ ಆವರಣವಿರುತ್ತದೆಯೋ ಅವನಲ್ಲಿ ಬಂಧವಿರುತ್ತದೆ. ಯಾವ ಆಭಾಸನಲ್ಲಿ ಏನದ ಆವರಣ ಐತೋ ಈ ಆವರಣ ಯಾರಿಗಿರ್ತತಿ? ಅಜ್ಞಾನಿಯಾಗಿರ್ತಕ್ಕಂಥವನಿಗೆ ಆವರಣ ಇರ್ತದೆ. ತತ್ವಜ್ಞಾನಿಗೆ ಆವರಣ ಇರ್ತದನೋ? ತತ್ವಜ್ಞಾನಿಗೆ ಆವರಣ ಇರುವುದಿಲ್ಲ. ಯಾವ ಆಭಾಸನ ಆವರಣ ಇರ್ತದೋ ಅವನಲ್ಲಿ ಬಂಧವಿರ್ತದೆ. ಯಾರಲ್ಲಿ ಸ್ವರೂಪದ ಆವರಣವಿರೋದಿಲ್ಲೋ ಅವರು ಮುಕ್ತನಿರುತ್ತಾರೆ. ಸ್ವರೂಪದ ಆವರಣ ಕಳ್ಕೋಬೇಕಾಗ್ತದೆ. ಕಳ್ಕೋಬೇಕಾದ್ರೆ ಏನು ಮಾಡಬೇಕು? ಗುರುಗಳಿಗೆ ಶರಣಾಗತಿ ಆಗಬೇಕು. ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಸ್ವರೂಪದ ಆವರಣ ನಮಗೆ ಗೊತ್ತಾಗೋದಿಲ್ಲ. ಅದು ಐತಿ. ನಾವೇನೋ ಬಹಳ ಬುದ್ಧಿವಂತರಂಗೆ ಅನ್ನಿಸ್ತದ ನಮಗೆ. ಆದರೂ ಕೂಡ ನಮ್ಮ ಬುದ್ಧಿಗೆ ಆವರಣ ಆಗ್ಯದ.
ಆವರಣ ಆಗಿರುವುದರಿಂದ ತನಗ ತನ್ನ ಸ್ವರೂಪದ ಜ್ಞಾನ ಇರುವುದಿಲ್ಲ. ಯಾರಲ್ಲಿ ಸ್ವರೂಪದ ಆವರಣವಿಲ್ಲವೋ ಅವರು ಮುಕ್ತರಿರ್ತಾರೆ. ಈಶ್ವರನಲ್ಲಿ ಆವರಣವಿಲ್ಲ, ಆದ್ದರಿಂದ ಅವನು ಸದಾ ಮುಕ್ತ ಸ್ವರೂಪನಿದ್ದಾನೆ. ಜೀವನಲ್ಲಿ ಆವರಣವಿರುವುದರಿಂದ ಅವನು ಬದ್ಧನಾಗಿದ್ದಾನೆ. ಬದ್ಧ ಅಂದ್ರೆ ಕಟ್ಟಲ್ಪಟ್ಟವನಾಗಿದ್ದಾನೆ. ನಾವೆಲ್ಲ ಕಟ್ಟಿಸ್ಕೊಂಡಿದ್ದೀವಿ. ಯಾರು ಕಟ್ಟ್ಯಾರ ಅಂತ ಕಬಸೈತಿಲ್ಲ. ನಾನು ಕಟ್ಟ್ಯಾರ ಅನ್ನೋದು ಗೊತ್ತಿಲ್ಲ ನೋಡಿ ಯಾರಿಗೂ. ಗೊತ್ತಾಯ್ತೇನ? ಕಟ್ಟ್ಯಾಂಗೆ ಗೊತ್ತಾಯ್ತಾರೆ ಇಲ್ಲಿ ಮಠಕ್ಕೆ ಬರ್ತಿದ್ರಿ ನೀವು. ಅವರೆಲ್ಲ ಯಾರಿಗೆ ಕಟ್ಟಿದ್ದು ಗೊತ್ತಾಗ್ಯದ ಅವರು ಗುರು ಹಂತಕ್ಕೆ ಬರ್ತಿದ್ರು. ಕಟ್ಟಿದ್ದು ಆಗಲಾರ್ದವರು ಅಲ್ಲ ಮುಂದೆ ಹಾಯ್ತಾನ ಯಾವ ಗುರು ಆ ಕಡೆ ನೋಡಂಗಿಲ್ಲ ಅವ. ಯಾಕೆ ಗೊತ್ತಾಯಿಲ್ಲ ಅವಾಗ. ಹೌದಲ್ರಿ? ನೋಡ್ರಿ, ಡಾಕ್ಟರ ನಮ್ಮ ಮನೆ ಮುಂದೆ ಹಾದಾಡ್ತಿರ್ತಾರೆ. ನಾವು ಆ ಕಡೆ ನೋಡಕ್ಕೆ ತಯಾರಿಲ್ಲ. ಯಾವಾಗ 106 ಜ್ವರ ಬರ್ತಾವೋ ಡಾಕ್ಟರ್ ಕರೆ ಆವಾಗ ಆಕೈತಿ. ಹಂಗಲ್ಲ, ಯಾವಾಗ ಬಂಧ ಐತಿ ಅನ್ನೋದು ಗೊತ್ತಾತೋ ಆವಾಗ ಗುರುಗಳು ಹುಡುಕ್ಯಾಡಕ್ಕೆ ಶುರು ಮಾಡ್ತಾನೆ ನೋಡಿ. ಇನ್ನು ಜೀವನಲ್ಲಿ ಆವರಣವಿರುವುದರಿಂದ ಅವನು ಬದ್ಧನಾಗಿದ್ದಾನೆ. ಬದ್ಧ ಅಂದ್ರೆ ಕಟ್ಟಲ್ಪಟ್ಟವನಾಗಿದ್ದಾನೆ. ಏಕೆಂದರೆ ಯಾವ ಅವಿದ್ಯೆ ಅಂಶದಲ್ಲುಂಟಾದ ಚೇತನದ ಆಭಾಸಕ್ಕೆ ಜೀವನೆಂದು ಹೇಳುತ್ತೋ ಆ ಅವಿದ್ಯೆಗೆ ಆವರಣ ಮಾಡುವಂಥ ಸ್ವಭಾವ ಇರುವುದು. ಅವಿದ್ಯೆಯೊಳಗೆ ಆವರಣ ಮಾಡುವ ಸ್ವಭಾವದ, ಮಾಯೊಳಗೆ ಆವರಣ ಮಾಡುವ ಸ್ವಭಾವ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಯದ್ಯಪಿ ಅವಿದ್ಯೆ ಮತ್ತು ಅಜ್ಞಾನ ಮತ್ತು ಮಾಯಾ ಎಂದು ಒಂದೇ ವಸ್ತುವಿಗೆ ಕರೆಯುತ್ತಾರಲ್ಲ. ನೋಡ್ರಿ, ಅವಿದ್ಯಾ ಅಂತ ಅದಕ್ಕೆ ಅಂತಾರೆ, ಅಜ್ಞಾನ ಅಂತ ಅದಕ್ಕೆ ಅಂತಾರೆ, ಮಾಯಾ ಅಂತ ಅದಕ್ಕೆ ಅಂತಾರೆ. ಹೌದಲ್ರಿ? ಅವು ಬೇರೆ ಬೇರೆ ಅಲ್ಲ. ಹೌದಲ್ರಿ? ಒಬ್ಬ ಮನುಷ್ಯ ಅದಾನ, ಅವ ಮಾವನ ದೃಷ್ಟಿಯಿಂದ ಹಳೆ ಆಗ್ಯಾನ, ಹೆಂಡತಿ ದೃಷ್ಟಿಯಿಂದ ಗಂಟಾಗ್ಯಾನ ಅಲ್ರಿ. ಮತ್ತು ಅಪ್ಪನ ದೃಷ್ಟಿಯಿಂದ ಮಗ ಆಗ್ಯಾನ, ಮಗನ ದೃಷ್ಟಿಯಿಂದ ಎಷ್ಟು ಮಂದಿ ಇದಾರ ಅವರು? ಒಬ್ಬನೇ ಅದಾನ. ಒಬ್ಬನೇ ಇದ್ದು ದೃಷ್ಟಿ ಭೇದದಿಂದ ಬೇರೆ ಬೇರೆ ಆದಂಗ ಜೀವನಲ್ಲಿ ಅವನಿರುವುದರಿಂದ ಅವನು ಬದ್ಧನಾಗಿದ್ದಾನೆ. ಬದ್ಧ ಅಂದರೆ ಕಟ್ಟಲ್ಪಟ್ಟವನು. ಏಕೆಂದರೆ ಯಾವ ಅವಿದ್ಯೆ ಅಂಶವಿರುವುದೋ ಅಂಶವಾದಲ್ಲಿ ಉಂಟಾದ ಚೇತನದ ಆಭಾಸಕ್ಕೆ ಜೀವನೆಂದು ಹೇಳಿತ್ತೋ ಆ ಅವಿದ್ಯೆಗೆ ಆವರಣ ಮಾಡುವ ಸ್ವಭಾವ ಅದ ಏನ್ರಿ. ಆ ಆವರಣ ಮಾಡುವ ಸ್ವಭಾವದ. ಯದ್ಯಪಿ ಅವಿದ್ಯೆ ಅಜ್ಞಾನ ಮಾಯಾ ಎಂದು ಒಂದೇ ವಸ್ತುವಿಗೆ ಕರೀತಾರಲ್ಲ, ತಥಾಪಿ ಅದರೊಳಗೆ ಏನು ವ್ಯತ್ಯಾಸದ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ. ಶುದ್ಧ ಸತ್ವಗಳ ಪ್ರಧಾನವಾಗಿರೋದನ್ನ ಮಾಯಾ ಎಂದು ಕರೆಯುತ್ತಾರೆ. ಮತ್ತು ಮಲಿನ ಸತ್ವ ಗುಣ ಸ್ವಭಾವ ಉಳ್ಳದ್ರಿಂದ ಅಜ್ಞಾನ ಮತ್ತು ಅವಿದ್ಯೆ. ಅವಿದ್ಯೆ ಆಗಲಿ ಅಜ್ಞಾನ ಆಗಲಿ ಎರಡೂ ಮಲಿನ ಸತ್ವಗುಣಯುಕ್ತವಾಗಿರುವಂಥದ್ದಾಗಿದೆ ಆಗಿದೆ. ಈ ರೀತಿಯಾಗಿ ಶುದ್ಧ ಸತ್ವಗುಣ ಪ್ರಧಾನವಾಗಿರೋ ಮಾಯಾ ಎಂದು ಕರೆಯುತ್ತಾರೆ. ಮತ್ತು ಮಲಿನ ಸತ್ವಗುಣ ಪ್ರಧಾನವಾಗಿರುವ ಅಜ್ಞಾನ ಅವಿದ್ಯೆ ಎಂದು ಕರೆಯುತ್ತಾರೆ. ರಜೋಗುಣ ಮತ್ತು ತಮಗುಣಗಳಿಂದ ದಬಾಯಿಸಿಕೊಳ್ಳಲ್ಪಟ್ಟ ಯಾವ ಸತ್ವಗುಣ ಇರುವುದೋ ಅದು ಮಲಿನ ಸತ್ವಗುಣವೆಂದು ಹೇಳಲ್ಪಡುತ್ತದೆ. ರಜೋಗುಣ ಮತ್ತು ತಮಗುಗಳಿಂದ ದಬಾಯಿಸಿಕೊಳ್ಳಲ್ಪಟ್ಟ ಯಾವ ಸತ್ವಗುಣ ಇರುವುದೋ ಅಂದರೆ ಅದು ಮಲಿನ ಸತ್ವ. ಶುದ್ಧ ಸತ್ವ, ಮಲಿನ ಸತ್ವ. ನಮ್ಮಲ್ಲಿ ಸತ್ವಗುಣ ಐತಿ ಖರೆ, ಆದ್ರೆ ರಜತಮಗಳಿಗೆ ಒಳಗಾಕೈತಿ. ಹೌದಲ್ರಿ? ಮತ್ತು ಆ ಸತ್ವಗುಣದ ಆಟ ನಡೆಯಂಗಿಲ್ಲ. ಒಮ್ಮೊಮ್ಮೆ ಈ ರಜಗುಣ ಮ್ಯಾಲೆ ಬರ್ತೈತಿ, ಒಮ್ಮೊಮ್ಮೆ ತಮಗುಣ ಮ್ಯಾಲೆ ಬರ್ತೈತಿ ಅಲ್ರಿ. ಆದ್ದರಿಂದ ಸತ್ವಗುಣ ಪ್ರಧಾನವಾಗಿರುವುದು ಮಾಯಾ ಎಂದು ಕರೆಯುತ್ತಾರೆ. ಇನ್ನು ರಜೋಗುಣ ಮತ್ತು ತಮೋಗುಣಗಳಿಂದ ದಬಾಯಿಸಿಕೊಳ್ಳಲ್ಪಟ್ಟ ಯಾವ ಸತ್ವಗುಣ ಇರುವುದೋ ಅದು ಮಲಿನ ಸತ್ವ. ಇಲ್ಲಿ ಬ್ರಾಹ್ಮಣ ಮಂತ್ರಿ ಮತ್ತು ರಾಜರ ದೃಷ್ಟಾಂತಗಳು ಕೆಳಗೆ ಕೊಟ್ಟಿದ್ದಾರೆ ಟಿಪ್ಪಣಿ ಒಳಗೆ ಅಲ್ರಿ. ಸತ್ವಗುಣಕ್ಕೊಂದು ಟಿಪ್ಪಣಿ ಅದ, ಮಲಿನ ಸತ್ವಗುಣಕ್ಕೊಂದು ಟಿಪ್ಪಣಿ ಅದ. ಹೇಗೆಂದರೆ 183 ಅದಲ್ರಿ.
ಹೇಗೆಂದರೆ ಯಾವನು ಬ್ರಾಹ್ಮಣ ಜಾತಿಯುಳ್ಳ ರಾಜನಿರುವನೋ ಅವನು ಕ್ಷತ್ರಿಯ ಹಾಗೂ ಶೂದ್ರ ಜಾತಿಯುಳ್ಳ ಇಬ್ಬರು ಮಂತ್ರಿಗಳಿಂದ ತಾನು ದಬಾಯಿಸಿಕೊಳ್ಳುವುದಿಲ್ಲ. ಬ್ರಾಹ್ಮಣ ಜಾತಿಯುಳ್ಳ ರಾಜ ಅದಾನ. ರಾಜ ಅಂದ್ರೆ ಅವ ಯಾರಿಗೂ ಒಳಗಾಗುವವ ಅಲ್ಲ. ರಾಜ ಅದಾನವ. ಯಾವ ಯಾವ ರಾಜ ಅದಾನ? ಬ್ರಾಹ್ಮಣ ಜಾತಿಯುಳ್ಳ ರಾಜ ಅದಾನ. ಅವನು ಕ್ಷತ್ರಿಯ ಹಾಗೂ ಶೂದ್ರ ಜಾತಿಯುಳ್ಳ ಇಬ್ಬರು ಮಂತ್ರಿಗಳಿಂದ ತಾನು ದಬಾಯಿಸಿಕೊಳ್ಳುವುದಿಲ್ಲ. ಅವ್ರಿಗೆ ಒಳಗಾಗುವುದಿಲ್ಲವ ಮಂತ್ರಿಗಳಿಗೆ. ಮತ್ತೇನಂದರೆ ಅವರಿಬ್ಬರನ್ನು ತಾನೇ ದಬಾಯಿಸುತ್ತಾನೆ. ಅವ ಹೇಳ್ದಂಗೆ ಇವ್ರು ಕೇಳಬೇಕು. ಹೇಗೋ ಹಾಗೆ ಯಾವುದು ರಜೋಗುಣ ತಮಗುಣಗಳಿಂದ ದಬಾಯಿಸಿಕೊಳ್ಳುವುದಿಲ್ಲ. ಆದರೆ ಅವೆರಡನ್ನು ತಾನೇ ದಬಾಯಿಸುವಂಥ ಸತ್ವಗುಣ ಇರ್ಬೋದು, ಅದು ಶುದ್ಧ ಸತ್ವಗುಣ. ಈ ಜೀವನಲ್ಲೇ ಒಮ್ಮೊಮ್ಮೆ ತಮೋ ಮ್ಯಾಗ ಬರ್ತೈತಿ, ಒಮ್ಮೆ ರಜೋ ಮ್ಯಾಗ ಬರ್ತೈತಿ, ಒಮ್ಮೆ ಸತ್ವಭಂಗ ಮ್ಯಾಗ ಬರ್ತೈತಿ. ಇದು ಆದರೆ ಆ ಈಶ್ವರನಲ್ಲಿ ಶುದ್ಧ ಸತ್ವಗುಣ ಇರುವುದರಿಂದ ಅವನಲ್ಲಿ ಯಾವ ಕಾಲಕ್ಕೂ ಕೂಡ ರಜೋಗುಣ ತಮಗುಣಗಳು ಬರುವುದೇ ಇಲ್ಲ. ಇನ್ನು ಕೆಳಗದ ನೋಡ್ರಿ, ಏನೋ 84. ಹೇಗೆಂದರೆ ಶೂದ್ರ ಜಾತಿಯುಳ್ಳ ಇಬ್ಬರು ರಾಜಪುತ್ರರಿಂದ ಬ್ರಾಹ್ಮಣ ಜಾತಿಯುಳ್ಳ ಒಬ್ಬ ಮಂತ್ರಿಯು ಹೇಗೆ ದಬಾಯಿಸಿಕೊಳ್ಳಲ್ಪಡುತ್ತಾನೆಯೋ ಅದರಂತೆ ರಜೋಗುಣ ತಮೋ ಗುಣಗಳಿಂದ ದಬಾಯಿಸಿಕೊಳ್ಳಲ್ಪಟ್ಟ ಯಾವ ಸತ್ವಗುಣ ಇರುವುದೋ ಅದು ಮಲಿನ ಸತ್ವಗುಣ. ಅದು ರಜೋಗುಣಕ್ಕೆ ತಮೋಗುಣಗಳಿಗೆ ಒಳಗಾಕೈತಿ. ಆದ್ದರಿಂದ ಅದಕ್ಕೆ ಏನಂತಾರೆ ಅಂತಾರೆ? ಮಲಿನ ಸತ್ವಗುಣ. ಏನು ಮ್ಯಾಲ. ಆದ್ದರಿಂದ ತಮೋಗುಣ ಮತ್ತು ರಜೋಗುಣಗಳು ಅಧಿಕವಾಗಿರುವುದರಿಂದ ಅವಿದ್ಯೆಯಲ್ಲಿ ಯಾವ ಜೀವನ ಕೇವಲ ಆಭಾಷ ಅಂಶವಿರುವುದೋ ಅದಕ್ಕೆ ಅವಿದ್ಯೆಯು ಸ್ವರೂಪದ ಆವರಣವನ್ನು ಮಾಡಿರುತ್ತದೆ. ಆದ್ದರಿಂದ ಜೀವನಲ್ಲಿ ಬಂಧ ಉಂಟಾಗಿದೆ, ಆದರೆ ಈಶ್ವರನಲ್ಲಿ ಬಂಧ ಇಲ್ಲ. ಅಧಿಷ್ಠಾನ ಚೇತನ ಸಹಿತವಾಗಿ ಯಾವ ಮಾಯಲ್ಲಿ ಆಭಾಸ ರೂಪ ಈಶ್ವರನಿರುವನೋ ಅವನು ತತ್ಪದದ ವಾಚ್ಯವೆಂದು ಹೇಳಲ್ಪಡುತ್ತಾನೆ. ಅಧಿಷ್ಠಾನ ಚೇತನ ಸಹಿತವಾಗಿರುವ ಯಾವ ಮಾಯೆಯಲ್ಲಿ ಆಭಾಸ ರೂಪ ಈಶ್ವರನಿರುವನೋ ಅವನು ತತ್ಪದದ ಏನದನ ವಾಚ್ಯ ಅದಾನೆ. ಎರಡನ್ನು ಕೂಡಿ ತಿಳಿದ್ರೆ ಏನು ವಾಚ್ಯ ಆಕತಿ. ಎಲ್ಲ ಅದ್ರಾಗ ಎರಡು ಬೇರ್ಪಡಿಸಿ ಒಂದನ್ನು ಹತ್ತಿದ್ರೆ ಅದಕ್ಕೇನಂತಾರೆ? ಲಕ್ಷ್ಯ ಅರ್ಥ. ಕೇವಲ ಅಧಿಷ್ಠಾನ ಚೇತನವು ತತ್ಪದದ ಲಕ್ಷ್ಯ ಇರುತ್ತದೆ. ಯಾವ ಈಶ್ವರನಿರುವನೋ ಅವನೇ ಜಗತ್ತಿನ ಉತ್ಪತ್ತಿಯನ್ನು ಸ್ಥಿತಿಯನ್ನು ಮತ್ತು ಲಯವನ್ನು ಮಾಡುತ್ತಾನೆ. ಯಾವ ಈಶ್ವರದನಲ್ಲ ಆ ಈಶ್ವರನೇ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ. ಅಂದ್ರೆ ಮಾಯಾ ವಿಶಿಷ್ಟ ಚೇತನ ಅಂತ ಹೇಳ್ತಿರ್ತಾರೆ. ಹೇಳ್ತಾರೆ ಈಶ್ವರನಿಗೆ ಮಾಯಾ ವಿಶಿಷ್ಟ ಚೇತನ. ಇಲ್ಲಿ ಕೇವಲ ಮಾಯೆಯಲ್ಲಿ ಸೃಷ್ಟಿ ರಚನೆ ಮಾಡೋ ಸಾಮರ್ಥ್ಯ ಇಲ್ಲ, ಕೇವಲ ಚೇತನದಲ್ಲಿ ಸೃಷ್ಟಿ ಮಾಡೋ ಸಾಮರ್ಥ್ಯ ಇಲ್ಲ. ಅಲ್ಲ, ಕೇವಲ ಗಂಡಸು ಹಬ್ಬನಿಂದನ ಮಕ್ಕಳ ಹಾಡಿಲಕ್ಕೆ ಆಗಂಗಿಲ್ಲ. ಕೇವಲ ಹೆಣ್ಮಗಳಿಂದ ಹಬ್ಬಕ್ಕೆ ಇದ್ದವ್ರು ಆಕೆಗೆ ಮಕ್ಕಳ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಕೂಡಿದಾಗ ಹೆಂಗೆ ಸೃಷ್ಟಿ ಮಾಡ್ತಾರಲ್ಲ ಅವರು. ನೀವು ಸೃಷ್ಟಿ ಮಾಡ್ತೀರಿ, ನೀವೇನು ಕಡಿಮೆ ಇದ್ದಾರೇನು? ಸದಪ್ಪ ಹುಡುಗು 8 ಅದಾವ್ರಿ, 8 ಸೃಷ್ಟಿ ಮಾಡ್ಯಾರ ನೋಡಿ ಇಬ್ಬರು ಕೂಡಿಸಿ. ಅಲ್ಲ, ಭಾರಿ ಶಾನ್ಯಾರು ಅದಾರ ಅಲ್ರಿ. ಆದ್ದರಿಂದ ಏನು ಹೇಳಕತ್ತೀವಿ ನಾವು? ಅಧಿಷ್ಠಾನ ಚೇತನ ಸಹಿತವಾದ ಯಾವ ಮಾಯೆಯಲ್ಲಿ ಆಭಾಸ ರೂಪ ಈಶ್ವರನೋ ಅವನು ತತ್ಪದ ವಾಚ್ಯವೆಂದು ಹೇಳಲ್ಪ. ಕೇವಲ ಅಧಿಷ್ಠಾನ ಚೇತನು ತತ್ಪದದ ಲಕ್ಷ್ಯವಾಗಿರುತ್ತದೆ. ಅಲ್ಲಿ ಅವನು ಬಿಟ್ಟು ಕೇವಲ ಅಧಿಷ್ಠಾನ ಚೇತನವನ್ನು ಮಾಯನ್ನು ಬಿಟ್ಟು ಕೇವಲ ಅಧಿಷ್ಠಾನ ಚೇತನವನ್ನು ಹೇಳಿದರೆ ಅದು ತತ್ಪದದ ಲಕ್ಷ್ಯವಾಗಿರುತ್ತದೆ. ಯಾವ ಈಶ್ವರನಿರುವನೋ ಅವನೇ ಜಗತ್ತಿನ ಉತ್ಪತ್ತಿಯನ್ನು ಸ್ಥಿತಿಯನ್ನು ಲಯವನ್ನು ಮಾಡುತ್ತಾನೆ. ಇದನ್ನು ಸಂಪೂರ್ಣವಾಗಿ ಶಾಸ್ತ್ರಗಳು ಹೇಳಿರುತ್ತದೆ. ಇದರ ಅಭಿಪ್ರಾಯವೇನೆಂದರೆ ಚೈತನ್ಯ ಅಂಶವೇನೋ ಆಕಾಶದಂತೆ ಅಸಂಗವಿರುತ್ತದೆ. ಚೇತನ ಅಂಶ ಈಶ್ವರನಲ್ಲಿನೂ ಐತಿ, ಚೇತನ ಅಂಶ ಜೀವನಲ್ಲಿನೂ ಐತಿ. ಆ ಜೀವನದಲ್ಲಿರುವ ಚೇತನವಾಗಲಿ ಈಶ್ವರನಲ್ಲಿರುವ ಚೇತನವಾಗಲಿ
ಅದು ಸಂಪೂರ್ಣ ಏನದ ಅಂತ ಕೇಳ ಚೈತನ್ಯ ಅಂಶ ಆಕಾಶಂತೆ ಅಸಂಗದ. ಅಸಂಗ ಅಂದ್ರೆ ಸಂಗರಹಿತ ಅಲ್ರಿ. ಅಸಂಗರೇನು? ಸಂಗರಹಿತ. ಆಕಾಶದಾಗ ನೀವು ನೀರು ಗೊಜ್ರಿ ಆಕಾಶ ತೊಯ್ಯಂಗಿಲ್ಲ, ಆ ಬೆಂಕಿ ಹಚ್ಚರಿ ಆಕಾಶ ಸುಡಂಗಿಲ್ಲ. ಯಾಕೆ? ಆಕಾಶ ಅಸಂಗದ. ಆಗ ಚೇತನ ಹೆಂಗದಪ್ಪ ಅಂತ ಕೇಳ ಅಸಂಗದ. ಅಸಂಗವಿರುತ್ತೆ. ಮತ್ತು ಆಭಾಸ ಅಂಶವು ಜಗತ್ತಿನ ಉತ್ಪತ್ತಿ ಮೊದಲು ಮಾಡುತ್ತದೆ. ಅಲ್ಲಿ ಚೇತನ ಅಂಶ ಜಗತ್ತಿನ ಉತ್ಪತ್ತಿ ಮಾಡೋದಿಲ್ಲ. ಈಶ್ವರನಲ್ಲಿ ಈಶ್ವರನಲ್ಲಿರುವ ಈಶ್ವರನಲ್ಲಿ ಆಭಾಸವತಿ ಚೇತನವತಿ. ಆ ಈಶ್ವರನ ಚೇತನ ಯಾವ ಕೆಲಸನೂ ಮಾಡಂಗಿಲ್ಲ ಅದು ಅಲ್ರಿ. ಅದರೊಳಗೆ ಆಭಾಸ ಏನದನಲ್ಲ, ಆವ ಸೃಷ್ಟಿ ಸ್ಥಿತಿ ಲಯ ಮಾಡ್ತಾ ಇದ್ದಾನೆ, ಮೊದಲಾದಗಳು ಮಾಡುತ್ತಾನೆ. ಮತ್ತು ಅದರಲ್ಲಿ ಸರ್ವಜ್ಞತ್ವವಿರುತ್ತದೆ. ಅದರಲ್ಲಿ ಅಂದ್ರೆ ಮಾಯಾ ವಿಶಿಷ್ಟದಲ್ಲಿ ಕೇವಲ ಚೇತನದಲ್ಲಿ ಸರ್ವಜ್ಞತ್ವ ಎಲ್ಲ. ಆಭಾಸನಲ್ಲಿ ಏನದ ಅಂತ ಕೇಳ ಮಾಯಾ ವಿಶಿಷ್ಟ ಚೇತನದಲ್ಲಿ ಆಭಾಸನಲ್ಲಿ ಸರ್ವಜ್ಞತ್ವವಿರುತ್ತದೆ. ಮತ್ತು ಭಕ್ತ ಜನರ ಮೇಲೆ ಯಾವ ಅನುಗ್ರಹ ಮಾಡಬೇಕಾಗಿದೆಯೋ ಅದನ್ನಾದರೂ ಕೇವಲ ಆಭಾಸ ಅಂಶವೇ ಮಾಡುತ್ತದೆ. ನಿಮಗೆ ಬೇಡಿದ್ದನ್ನು ಕೊಡುವಂತಹ ಸಾಮರ್ಥ್ಯ ಆಭಾಸನಲ್ಲೈತಿ, ಹೌದಲ್ರಿ? ಹಂಗೆ ಈ ಜೀವರಿಗೆ ಏನು ಆಭಾಸ ಅಂಶವೇ ಏನು ಅನುಗ್ರಹ ಮಾಡ್ತಕ್ಕಂಥ ಭಕ್ತ ಜನರ ಮೇಲೆ ಯಾವ ಅನುಗ್ರಹ ಮಾಡಬೇಕಾಗಿದೆಯೋ ಅದನ್ನಾದರೂ ಕೂಡ ಕೇವಲ ಆಭಾಸ. ಅಲ್ಲಿ ಚೇತನಾಂಶ ಯಾವುದು ಎಂಥ ಭಕ್ತನ ಇರಲಿ ಏನಾರಿರಲಿ ಅದೇನು ಸುಮ್ಮನೆ ಇರ್ತದೆ, ಆಭಾಸ ಅಂಶವೇ ಮಾಡುತ್ತದೆ. ಮತ್ತು ಬೇರೆ ಎಷ್ಟು ಐಶ್ವರ್ಯವಿದೆಯೋ ಅದೆಲ್ಲ ಕೇವಲ ಆಭಾಸಲು ಇರುತ್ತದೆ. ಸರ್ವಜ್ಞತ್ವಾದಿ ಐಶ್ವರ್ಯ, ಸರ್ವಜ್ಞತ್ವದ ಅಂಶ, ಸರ್ವಕರ್ತೃತ್ವ, ಸರ್ವಜ್ಞತ್ವ ಇವೆಲ್ಲ ಏನದಾವಲ್ಲ ಐಶ್ವರ್ಯ, ಅವೆಲ್ಲ ಕೇವಲ ಆಭಾಸಲ್ಲಿದೆ. ಆ ಈಶ್ವರ ಚೇತನ ಭಾಗ ಏನೈತಿ ಇಲ್ಲಿ ಅಲ್ಲೇನೂ ಇಲ್ಲ, ಅದು ಪ್ರೇರಣಾ ಮಾತ್ರ. ಯಾವುದು? ಈಶ್ವರನ ಚೇತನ ಪ್ರೇರಣ. ಆಭಾಸ ಮಾತ್ರ ಎಲ್ಲವನ್ನೂ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಲಯ ಮಾಡ್ತಾನೆ. ಭಕ್ತರಿಗೆ ಏನು ಮಾಡ್ತಾನೆ? ಬೇಡಿದ್ದನ್ನು ಕೊಡ್ತಾನೆ. ಆದರೆ ಚೇತನ ಅಂಶವು ಏಕರಸ. ಜೀವನಲ್ಲಿರುವ ಚೇತನ ಆಗಲಿ ಈಶ್ವರನಲ್ಲಿರುವ ಚೇತನ ಆಗಲಿ ಅವು ಎರಡು ಬೇರೆ ಬೇರೆ ಇಲ್ಲ. ಈಶ್ವರನಲ್ಲಿರುವ ಚೇತನವೇ ಜೀವನಲ್ಲಿದೆ, ಜೀವನಲ್ಲಿರುವ ಚೇತನವೇ ಈಶ್ವರನಲ್ಲಿದೆ. ಆದರೆ ಚೇತನ ಅಂಶವು ಏಕರಸವಾಗಿರ್ತದೆ. ಅದರಲ್ಲಿ ಸತ್ತಾ ಸ್ಫೂರ್ತಿಯನ್ನು ಕೊಡೋದ್ರ ಹೊರತಾಗಿ ಮತ್ತೆ ಬೇರೆ ಐಶ್ವರ್ಯ ಇರುವುದೇ ಇಲ್ಲ. ಸತ್ತಾ ಸ್ಫೂರ್ತಿ ಅಲ್ರಿ. ಸತ್ತಾ ಸ್ಫೂರ್ತಿ ಅಂದರೆ ಏನು? ಇವೆಲ್ಲ ಶಾಸ್ತ್ರೀಯ ಶಬ್ದಗಳು ರೀ. ಈಗ ನಿಮ್ಮ ಮುಂದೆ ಒಂದು ಕೊಡ ಅದ, ಘಟೋಸ್ಥಿ, ಘಟವು ಇರುತ್ತದೆ ಅಂತಿರಲ್ಲ. ಅಲ್ಲಿ ಘಟವು ಇರುತ್ತೆ, ಘಟ ಆಯ್ತೋ ಮಣ್ಣು ಆಯ್ತೋ? ಮತ್ತು ನಾವೇನಂತೀವಿ ಅಲ್ರಿ, ಆ ಮಣ್ಣ ಇರುವಿಕೆ ಮಣ್ಣಿನಲ್ಲದ. ಮಣ್ಣಲ್ಲಿರುವ ಇರುವಿಕೆ ಆ ಘಟದೊಳಗೆ ತೋರಕತ್ತದಲ್ಲ, ಇದು ಸತ್ತ ಸ್ಫೂರ್ತಿ. ಇರುವಿಕೆ ಏನೈತಿ ಅಲ್ಲ ಅದನ್ನು ಕೊಡಕ್ಕೆ ಕೊಟ್ಟೈತೆ. ಅದು ಮಣ್ಣಿನಲ್ಲಿರುವ ಅಸ್ತಿತ್ವ ಅದಲ್ರಿ, ಇರುವಿಕೆ ಘಟದಲ್ಲಿ ತೋರಕತ್ತೈತಲ್ಲ, ಆ ಘಟಕ್ಕೆ ಅಸ್ತಿತ್ವ ಕೊಟ್ಟಿದ್ದು ಮಣ್ಣ. ಇದಕ್ಕೇನಂತಾರೆ? ಸತ್ತಾ ಸ್ಫೂರ್ತಿ ಅಂತ ಕರೀತಾರೆ ಇದಕ್ಕೆ. ಕೊಡುವುದರ ಹೊರತಾಗಿ ಮತ್ತೆ ಬೇರೆ ಐಶ್ವರ್ಯ ಇರುವುದೇ ಇಲ್ಲ. ಅತ ಬ್ರಹ್ಮ ಸ್ವರೂಪ ವರ್ಣನೆ. ಇನ್ನು ಟೀಕಾ, ಯಾವ ಮಹಾಕಾಶನ ಬ್ರಹ್ಮಾಂಡದ ಒಳಗೂ ಹೊರಗೂ ತುಂಬಿಕೊಂಡಿರುವ ಚೇತನವಿರುವುದೋ ಅದು ಬ್ರಹ್ಮವೆಂದು ಹೇಳಲ್ಪಡುತ್ತದೆ ಅಲ್ರಿ. ಒಳಗೂ ಹೊರಗೂ ತುಂಬಿಕೊಂಡಿರುವ ಚೇತನ ಏನದ ಅದು ಹೆಂಗದ ಅಂತ ಕೇಳಿದ್ರೆ ಬ್ರಹ್ಮಚೇತನ. ಮಹಾಕಾಶನ ಒಳಗೂ ಹೊರಗೂ ತುಂಬಿಕೊಂಡಿರುವ ಚೇತನವುದು ಅದು ಬ್ರಹ್ಮವೆಂದು ಹೇಳಲ್ಪಡುತ್ತೆ, ಬ್ರಹ್ಮಚೇತನ. ನಾಮದೇವ ಅಂತಿದ್ದಲ್ಲ, ಗೊತ್ತದ ನಾಮದೇವನ ಕತೆ? ನಾಮದೇವ ಬಹಳ ದೊಡ್ಡ ಭಕ್ತ, ಮಾಯಾವಿಶಿಷ್ಟನಾಗಿರ್ತಕ್ಕಂಥ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವ. ಯಾವ ಪರಮಾತ್ಮನನ್ನು?
ವಿಠಲ ಅಂದ್ರೆ ಓಡಿ ಬರ್ತಿದ್ದತ್ತ ಅವ ವಿಠಲ. ಹಾಂ, ವಿಠಲ್ ಕೂಡ ಊಟ ಮಾಡ್ತಿದ್ದಂತ. ಯಾರು? ನಾಮದೇವ. ಮುಂದೇನಾಯ್ತು, ಸಂತರ ಸಭೆಯೊಳಗೆ ಜ್ಞಾನೇಶ್ವರ ಗೊತ್ತಿತ್ತಿದು, ಇವ ಕೇವಲ ಮಾಯಾ ವಿಶಿಷ್ಟ ಚೇತನವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಾನ, ಪರಂತು ಬ್ರಹ್ಮದ ಸಾಕ್ಷಾತ್ಕಾರ ಆಗಿಲ್ಲ. ಮರ್ಯಾದ ಬ್ರಹ್ಮದ ಸಾಕ್ಷಾತ್ಕಾರ ಆಗಿಲ್ಲ, ಗೊತ್ತಿತ್ತು ಅವನಿಗೆ. ಜ್ಞಾನೇಶ್ವರ ಮಹಾರಾಜ್ ಏನು ಮಾಡು, ಘೋರ ಕುಂಬಾರ, ಇದ್ರಾಗ ಎಷ್ಟು ಗಡಿಗೆ ಸುಟ್ಟಾವ ಎಷ್ಟು ಗಡಿಗೆ ಸುಟ್ಟಿಲ್ಲ ನೋಡು. ಅವಾಗೇನು ಗೊತ್ತು, ಬಡ್ಗಿ ತೊಗೊಂಡವ, ಅದು ಆ ಗಡಿಗೆ ಬಡಿದು ತೊಗೊಂಡು ಕೊಟ್ಟು ಎಲ್ಲರೂ ಬಡ್ಕೋತ ಬಂದ. ಇವನು ತಿಳಿಗೆ ಬಡ್ಕಲ್ಲ, ನಾ ಏನು ತಿಳ್ಕೊಂಡದಿ, ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡೀನಿ ಅಂದ. ಆವಾಗ ಉಳಿದು ಜ್ಞಾನೇಶ್ವರ ಮಹಾರಾಜರೇನಂದು, ಕಚ್ಚಾ ನಾಮೇ ಕಚ್ಚಾ ಕಚ್ಚಾ ಅಂದ ಕೂಡಲೇ ಸುಟ್ಟು ಬಂತ್ರಿ ನಾಮದೇವಾಗ. ಉಗುಡಿಗೆ ಹೋದ, ವಿಠಲ ಅಂದ, ಉಗೋಡಿ ಬಂದ. ನನಗೆ ಅಪಮಾನ ಮಾಡ್ಯಾರ. ಯಾರು ಅಂದವ? ಜ್ಞಾನೇಶ್ವರ ಮಹಾರಾಜರು. ಏನು ಅಂದರು? ಕಚ್ಚಾ ಅಂದರು. ಮಹಾರಾಜರು ಅಂದಾರ ಅನ್ಬೇಕು, ನೀ ಕಚ್ಚಾನ ಅಂದವ. ಅವಾಗವ ನೀ ದೇವ್ರ ಹೌದಲ್ವ ಅಂದವ. ನಾ ಖರೆ ದೇವರಲ್ಲ, ಮಜಾ ಅದ ಇಲ್ಲಿ. ವಿಠಲ್ ಅಂತ ಹೇಳಿದ್ರು, ನಾ ಖರೆ ದೇವರಲ್ಲ, ನಾನು ಮಾಯಾ ವಿಶಿಷ್ಟ ಚೇತನ ರೂಪದನು, ಶುದ್ಧ ಚೇತನ, ಅದು ಬ್ರಹ್ಮದ. ಆವಾಗ ಹಂಗಾರೆ ಅದನ್ನು ಏನು ಮಾಡಿ, ಹಂಗೆ ತಿಳ್ಕೊಬೇಕಾರೆ ಏನು ಮಾಡ್ಕೊ, ಗುರುವಿನ ಹತ್ತಕ್ಕೆ ಹೋಗ್ಬೇಕು. ನೋಡ್ರಿ ಎಷ್ಟು ಮಜಾ ಅದ. ಮಾಯಾ ವಿಶಿಷ್ಟ ಪರಮಾತ್ಮ ಸಾಕ್ಷಾತ್ಕಾರ ಆದರೂ ಕೂಡ ಬ್ರಹ್ಮದ ಸಾಕ್ಷಾತ್ಕಾರ ಆಗಿಲ್ಲ. ಅಲ್ಲದ ಮಜಾ. ಮಾಯಾ ವಿಶಿಷ್ಟ ಏನು ಕೆಲಸ ಮಾಡ್ತಿರ್ತೀವಿ, ಅದನ್ನು ಬಂಧವನ್ನು ಕಳೆಯೋದು ಅಲ್ಲ, ಬಂದು ಕಳೆದು ಯಾವುದು? ಬ್ರಹ್ಮಚೇತನ. ಅದಲ್ರಿ. ಏನು ಮಾಡೋದು? ಗುರುಗಳು ಎಲ್ಲಿದ್ದಾರೆ? ಅಲ್ಲಿ ಈಶ್ವರನ ದೇವಾಲಯದಾಗ ಅದ ನೋಡಿ. ಅಲ್ಲಿ ಹೋದ, ಅಲ್ಲಿ ಅದು ಸ್ವಂತ ಮಲ್ಕೊಂಡಿದ್ದ ಮಹಾತ್ಮ. ಅವ ಲಿಂಗದ ಮೇಲೆ ಕಾಲಿಟ್ಟಿದ್ದ ನೋಡ್ರಿ. ಆವಾಗ ಏನು ಹುಚ್ಚ, ಇವ್ ಗುರು ನನಗೆ ಇಲ್ಲಿ ಕಳ್ಸ್ಯಾರ ನನ್ನ. ದೇವ್ರಂದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಈ ದೇವ್ರ ಮ್ಯಾಗ ಕಾಲಿಟ್ಟ, ಅಜ್ಜ ದೇವ್ರ ಮ್ಯಾಗ ಕಾಲಿಟ್ಟದ ತೆಗಿಯ ಅಂದವ ನಾಮದೇವ. ಅವಂದ, ನಾನು ಮುದುಕಾಗೇನಪ್ಪ, ನನಗೆ ತೆಗ್ಯಾಕೆ ಬರ. ನೀನು ಎಲ್ಲಿ ದೇವ್ರಿಲ್ಲ ಅಲ್ಲಿ ಈ ಕಾಲುಗಳು ನಿಡಪ. ತಾನು ತಕ್ಕೊಂಡು ಅಲ್ಲಿ ಇಡಕ್ಕೆ ಹೋದ್ರೆ ಅಲ್ಲೊಂದು ಲಿಂಗ, ಆ ಪಾದಗಳು ಎಲ್ಲೆಲ್ಲಿ ಇಡಕ್ಕೆ ಹೋಗ್ಕೊಂಡು ಅಲ್ಲೆಲ್ಲ ಲಿಂಗ ಅದು. ಆವಾಗ ತಿಳ್ಕೊಂಡವ ಎಲ್ಲ ಕಡೆ ದೇವ್ರದ ಖರೆ, ನನ್ನಲ್ಲೇ ದೇವ್ರಿಲ್ಲಂತೆ. ಆ ಪಾದಗಳನ್ನು ತನ್ನ ಹಣೆಗಿಸ್ಕೊಂಡಂತವ. ಆವಾಗ ಉಪದೇಶ ಮಾಡಿದವ ಸದ್ಗುರುನಾಥ. ಕಾರಣ ಏನು? ಭಕ್ತಿ ಬಹಳ ಭರ್ಪೂರ್ ಇತ್ತಂದ್ರೆ ನಮಗೆ ಏನು ಸಿಗ್ತದೆ ಅಂತ ಕೇಳ, ಮಾಯಾ ವಿಶಿಷ್ಟ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ. ಆದರೆ ಜ್ಞಾನ ಆಗದ ಹೊರತಾಗಿ ಬ್ರಹ್ಮದ ಜ್ಞಾನ ಆಗಂಗಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾರಲ್ಲ, ಯಾವ ಈಶ್ವರನಿರೋನೋ ಅವನೇ ಜಗತ್ತಿನ ಉತ್ಪತ್ತಿ ಸ್ಥಿತಿಯನ್ನು ಲಯವನ್ನು ಮಾಡುತ್ತಾನೆ. ಅವೇನೋ ಇಚ್ಛಾ ಮಾಡಿದತ್ತು, ನಾನು ಏಕನಾಗಿದ್ದೇನೆ, ಚಂದ್ರೋದಯ ಅದಲ್ಲ, ನಾನು ಏಕನಾಗಿದ್ದೇನೆ, ಬಹುರೂಪನ ಆಗಬೇಕು ಅಂತ ಇಚ್ಛಾ ಮಾಡಿದ. ಯಾಕೆ ಇಚ್ಛಾ ಮಾಡಿದವ? ಆ ಇಚ್ಛಾ ಮಾಡೋಕ್ಕೆ ಕಾರಣ ಏನು? ಮೊದಲಿನ ಸೃಷ್ಟಿಯೊಳಗಿರ್ತಕ್ಕಂಥ ಜೀವರ ಕರ್ಮಗಳು ಯಾವಾಗ ಪರಿಪಕ್ವಕ್ಕವಲ್ಲ, ಆ ನಿಮಿತ್ತದಿಂದ ಈ ನಾನು ಏಕನಾಗಿದ್ದೇನೆ, ಬಹುರೂಪನಾಗಬೇಕು ಅಂತ ಇಚ್ಛಾತು. ಅದೇನು ಸೃಷ್ಟಿ ತಯಾರಾಗಿಬಿಡ್ತು. ಈ ರೀತಿ ಯಾವ ಈಶ್ವರನಿರೋನೋ ಅವನೇ ಜಗತ್ತಿನ ಉತ್ಪತ್ತಿಯನ್ನು, ಸ್ಥಿತಿಯನ್ನು, ಲಯವನ್ನು ಮಾಡುತ್ತಾನೆ. ಇದನ್ನು ಸಂಪೂರ್ಣವಾಗಿ ಶಾಸ್ತ್ರ ಹೇಳಿರ್ತದೆ. ಇದರ ಅಭಿಪ್ರಾಯ ಏನಂದರೆ, ಚೈತನ್ಯ ಅಂಶವೇನೋ ಆಕಾಶದಂತೆ ಅಸಂಗವಿರುತ್ತದೆ ಮತ್ತು ಆಭಾಸ ಅಂಶವು ಜಗತ್ತಿನ ಉತ್ಪತ್ತಿ ಮೊದಲಾದಗಳನ್ನು ಮಾಡುತ್ತದೆ ಮತ್ತು ಅದರಲ್ಲಿಯೇ ಸರ್ವಜ್ಞತ್ವ ಇರುತ್ತದೆ. ಮಾಯಾ ವಿಶಿಷ್ಟನಲ್ಲಿ ಕೇವಲ ಚೇತನದಲ್ಲಿ ಸರ್ವಜ್ಞತ್ವ ಇಲ್ಲ, ಅದು ಕೇವಲ ಜ್ಞಾನ ಸ್ವರೂಪದ ಅದು ಚೇತನ. ಎಲ್ಲಿ ಎರಡೂ ಕೂಡ್ಯಾವಲ್ಲ, ಯಾವುದು? ಚೇತನ, ಮಾಯಾ. ಮಾಯಾ ವಿಶಿಷ್ಟ ಚೇತನದಲ್ಲೇ ಸರ್ವಜ್ಞತ್ವ ಇರುತ್ತದೆ ಮತ್ತು ಭಕ್ತ ಜನರ ಮೇಲೆ
ಅನುಗ್ರಹ ಮಾಡಬೇಕಾಗಿದೆಯೋ ಅದನ್ನಾದರೂ ಕೇವಲ ಆಭಾಷೆ ಅಂಶವೇ ಮಾಡುತ್ತದೆ. ಮತ್ತು ಬೇರೆ ಎಷ್ಟು ಐಶ್ವರ್ಯಗಳಿರುವವೋ ಅವೆಲ್ಲ ಕೇವಲ ಆಭಾಸನೆ ಇರುತ್ತವೆ. ಆದರೆ ಚೇತನ ಅಂಶವು ಏಕರಸವಾಗಿರುತ್ತದೆ. ಅದರಲ್ಲಿ ಸತ್ತಾ ಸ್ಫೂರ್ತಿಯನ್ನು ಕೊಡುವುದರ ಹೊರತಾಗಿ ಮತ್ತೆ ಬೇರೆ ಐಶ್ವರ್ಯ ಇರುವುದೇ ಇಲ್ಲ. ಚೇತನದಲ್ಲಿ ಏನು ಸತ್ತ ಅದ ಅಂತ ಕೇಳಿದ್ರೆ ಸತ್ತ ಸ್ಫೂರ್ತಿ ಅದಲ್ರಿ. ನಮ್ಮಲ್ಲಿರ್ತಕ್ಕಂಥ ಚೇತನ ಏನು ಮಾಡ್ತದೆ ಅಂತ ಕೇಳಿದರೆ ಈ ಮೊದಲ ಆ ಸತ್ತ ಎಲ್ಲಿ ಬರ್ತದೆ ಅಂತ ಕೇಳ ಅಹಂಕಾರ ಅಲ್ವ. ಮನ, ಬುದ್ಧಿ, ಚಿತ್ತ, ಅಹಂಕಾರ. ಅಹಂಕಾರದಲ್ಲಿ ಸತ್ತ ಶುರುವಾತ್. ಅದನ್ನು ತಗೊಂಡ ಮನಸ್ಸು, ಅದನ್ನು ತಗೊಂಡ ಬುದ್ಧಿ, ಅದನ್ನು ತಗೊಂಡ ಪ್ರತಿಯೊಂದೆಲ್ಲ ಇಂದ್ರಿಯಗಳು ಕೂಡ ಸತ್ತಾ ಸ್ಫೂರ್ತಿ ತಗೊಂಡನ ತಾವು ನೋಡುವುದು ಕೇಳುವುದು ಮಾಡ್ತಾ ಇದ್ದಾವೆ. ನಿಜವನ್ನ ಶಿವಗುಡಿ ಇದಕ್ಕೆ ಭಾಳ ಸುಂದರವಾದ ಮಾತನ್ನು ಹೇಳ್ಯಾರ. ಸೂಜಿಗಲ್ಲಂ ಪಿಡಿದ ಸೂಜಿಯದು ಬೇರೊಂದು ಸೂಜಿ ಕಲ್ಲು ಗುಣಂತಾದು ರಾಜಿಸುತ್ತಿರ್ಪ ತೆರಣಂತೆ. ದೃಷ್ಟಾಂತ ಕೊಟ್ಟರೆ ಸಿದ್ಧಾಂತ ಗೊತ್ತಾಕೈತಿ. ದೃಷ್ಟಾಂತ ಏನು? ಸೂಜಿಗಲ್ಲಂ ಪಿಡಿದ ಸೂಜಿಯದು. ಈಗ ಒಂದು ಸೂಜಿಗಲ್ಲದ ಅದಕ್ಕೊಂದು ಸೂಜಿ ಇಟ್ಟು ಈ ಸೂಜಿ ಮತ್ತೊಂದು ಸೂಜಿ ಹಣಿ, ಎರಡನೇ ಸೂಜಿ ಮೂರನೇ ಸೂಜಿ ಹಣಿ, ಮೂರನೇ ಸೂಜಿ ನಾಲ್ಕನೇ ಸೂಜಿಯನ್ನು ಹಿಡಿತೈತಿ. ಈ ಸೂಜಿಗಳಲ್ಲಿ ಇನ್ನೊಂದು ಸೂಜಿಯನ್ನು ಹಿಡಿಯತಕ್ಕಂಥ ತಾಕತ್ ಎಲ್ಲಿದ ಬಂತು? ಸತ್ತಾ ಸ್ಫೂರ್ತಿ ಅದಲ್ರಿ. ಅದು ಏನು ಹಿಡ್ದತಿ? ಸೂಜಿಗಲ್ಲವನ್ನು ಯಾವುದು ಸೂಜಿ ಹೇಳ್ತಲ್ಲ ಅದು ಎರಡನೇದಕ್ಕೆ ಮೂರನೇದಕ್ಕೆ ಅದು ಸ್ವತಃ ಹಿಂಗೆ ಮುಂದೆ ಹೋಗ್ತದಲ್ಲ. ಹಾಗೆ ಆತ್ಮಸತ್ಯ, ಆತ್ಮ ಅಂದ್ರೆ ಸೂಜಿಗಲ್ಲು ಇದ್ದಂಗೆ. ಆತ್ಮಸತ್ತೆಯನ್ನು ಅಹಂಕಾರ, ಮನ, ಬುದ್ಧಿ, ಚೇತನ ಇವೆಲ್ಲ ತಗೊಂಡ ಇಂದ್ರಿಯಗಳನ್ನು ಕೂಡ ಅದು ಹಂಚ್ತದೆ. ಆದ್ದರಿಂದ ಇವೆಲ್ಲ ಕೆಲಸ ಮಾಡಕತ್ತೇವ. ಮನಸ್ಸು ಯಾವುದರಿಂದ ಪ್ರವೃತ್ತಿ ಆಕತಿ ಅಂತ ಪ್ರಶ್ನೋಪನಿಷತ್ತದ ರೀ. ಪ್ರಶ್ನೆ ಮಾಡ್ಯಾನ ಮನಸ್ಸ ಯಾವುದರಿಂದ ಪ್ರೇರಣೆ ಮಾಡ್ತದ? ನಮ್ಮ ಮನಸ್ಸು ವಿಚಾರದು ಮಾಡ್ತದೆ. ಒಮ್ಮೊಮ್ಮೆ ಏನೇನೇನೇನೋ ಆಗ್ತದ, ನಗ್ತದ. ಆದರೆ ಅದಕ್ಕೆಲ್ಲ ಚೇತನವೇ ಏನು ಮಾಡೈತಿ? ಸತ್ತ ಸ್ಫೂರ್ತಿ ಮಾಡೈತೆ. ಈ ರೀತಿಯಿಂದ ಇನ್ನು ಬ್ರಹ್ಮಚೇತನ ವರ್ಣನ ಯಾವ ಮಹಾಕಾಶದಂತೆ ಬ್ರಹ್ಮಾಂಡದ ಒಳಗೂ ಹೊರಗೂ ತುಂಬಿಕೊಂಡಿರುವ ಚೇತನವಿರೋದೋ ಅದು ಬ್ರಹ್ಮವೆಂದು ಹೇಳಲ್ಪಡುತ್ತದೆ. ಆ ಬ್ರಹ್ಮವು ಸಮೀಪವೂ ಇಲ್ಲ, ದೂರವೂ ಇಲ್ಲ. ಬ್ರಹ್ಮ ಅಂಕುಲ ಅದು ಎಲ್ಲೋ ಒಂದು ಕಡೆ ಒಂದು ಮೂಲ್ಯಾಗ ಅಮೇರಿಕಾದಾಗ ಇಂಗ್ಲೆಂಡ್ದಾಗ ಐತತ್ ಹಿಂಗೆ ಅನ್ನಿಸ್ತದ. ಹಂಗಿಲ್ಲ. ಅದು ಏನದ ಅಂತ ಕೇಳ ಬ್ರಹ್ಮ ಅಂತ ಹೇಳ್ತದೆ. ಆ ಬ್ರಹ್ಮವು ಸಮೀಪವೂ ಇಲ್ಲ, ದೂರೂ ಇಲ್ಲ. ಯಾಕ? ಯಾವ ವಸ್ತು ತನ್ನಿಂದ ಭಿನ್ನವಾಗಿರುವುದೋ ಅದು ದೇಶದ ಉಪಾಧಿ ಉಳ್ಳದ್ದಾಗಿರುವುದೋ ಅದು ಸಮೀಪವೆಂತಲೂ ದೂರವೆಂತಲೂ ಹೇಳಲ್ಪಡುತ್ತದೆ. ಅಲ್ರಿ, ದೇಶ ರೂಪ ಉಪಾಧಿ ಉಳ್ಳದ್ದಾಗಿರುವುದೋ ಅದು ಏನು ಮಾಡ್ತತಿ? ತನ್ನಿಂದ ಭಿನ್ನವಾದದ್ದು. ತನ್ನಿಂದ ಭಿನ್ನವಾದದ್ದು ವಸ್ತು ಏನು ಮಾಡ್ತದೆ? ಸಮೀಪ ಆಗಲಿ ದೂರ ಆಗಲಿ ಮಾಡ್ತದೆ. ಇದು ನಮ್ಗಿಂತ ಭಿನ್ನದ. ಇದು ದೂರ ಹೋಗ್ತತಿ, ಇದು ಸಮೀಪನ ಆಕತಿ. ಆದ್ದರಿಂದ ಆದರೆ ಬ್ರಹ್ಮವು ಭಿನ್ನವಿರುವುದಿಲ್ಲ. ವಿಚಾರ ಮಾಡುವನ ಸ್ವರೂಪವೇ ಬ್ರಹ್ಮದ. ಬ್ರಹ್ಮ ಅಂದರೆ ಏನು ಅಂತ ವಿಚಾರ ಮಾಡ್ತಾನಲ್ಲ, ಆ ವಿಚಾರ ಮಾಡುವನ ಸ್ವರೂಪವೇ ಏನದ? ಬ್ರಹ್ಮ ಅದ ಹೇಳಪ್ಪ. ಆದರೆ ಬ್ರಹ್ಮವು ಭಿನ್ನವಿರುವುದಿಲ್ಲ. ಮತ್ತೆಂದ್ರೆ ಸರ್ವರ ಆತ್ಮವಾಗಿರುತ್ತದೆ. ಬ್ರಹ್ಮ ಎಲ್ಲರ ಆತ್ಮ ಆಗ್ಯದ. ಎಲ್ಲ ಕಡೆಗೆ ತುಂಬಿಕೊಂಡದ ಬ್ರಹ್ಮ, ಒಳಗೂ ಹೊರಗೂ. ಟೀಚರ್ ಹೇಳಿದರು, ದೇವ್ರು ಎಲ್ಲಿ ಅದಾನ ಹೇಳ್ರಿ, 2 ಚಾಕ್ಲೇಟ್ ಕೊಡ್ತಾನೆ ಅಂದವ. ಆ ಹುಡುಗ ಅದ, ಸರ್ ದೇವ್ರು ಎಲ್ಲಿಲ್ಲ ಹೇಳ್ರಿ, 4 ಚಾಕ್ಲೇಟ್ ಕೊಡ್ತೀನಿ ಅಂದವ. ತಿಳತಿಲ್ಲಪ್ಪ. ದೇವ್ರು ಎಲ್ಲಿ ಹೇಳು, 2 ಚಾಕ್ಲೇಟ್ ಕೊಡ್ತಾನಂದ ಟೀಚರ್. ಈ ಹುಡುಗ ಭಾಳ ಬೆರಕಿದ್ದೇವ. ಸರ್ ದೇವ್ರು ಎಲ್ಲಿ ಹೇಳ್ರಿ, ನಾ 4 ಕೊಡ್ತೀನಿ ಅಂದವ. ನೀನ ಗುರು ಆದಿಪ್ಪ, ನಾನು ಶಿಷ್ಯ ಆದ್ನಿ ಅಂದವ. ಅಭಿಪ್ರಾಯನೂ ಎಲ್ಲ ಕಡೆ ತುಂಬ್ಯಾನೆ. ಅದು ಎಲ್ಲೆಲ್ಲಿಯೂ ತುಂಬಿದ್ದಾನೆ ಶಿವ. ಎಲ್ಲಿ ಹನು ಎಲ್ಲ ಕಡೆ ತುಂಬಿದಾನೆ. ಯಾರು ಹಾಡ್ಯಾರ ನೋಡೋದು. ಈ ರೀತಿ
ಒಂದು ವೇಳೆ ಬ್ರಹ್ಮವೆಂಬ ಶಬ್ದದ ವಾಚ್ಯವು ಕೂಡ ಸೋಪಾಧಿಕವಾಗಿರುತ್ತದೆ. ಏಕೆಂದರೆ ವ್ಯಾಪಕ ವಸ್ತುವಿನ ಹೆಸರು ಬ್ರಹ್ಮವಿರುತ್ತದೆ. ಬ್ರಹ್ಮ ಎಂಬ ಶಬ್ದದ ವಾಚ್ಯ ಏನದ, ಬ್ರಹ್ಮನ ಶಬ್ದದ ವಾಚ್ಯ ಏನದ ಅಂತ ಕೇಳಿದ್ರೆ ಅದು ಉಪಾಧಿಗಳಿಂದ ರಹಿತ ಬ್ರಹ್ಮ. ಆದರೆ ಬ್ರಹ್ಮವು ಭಿನ್ನವಿರುವುದಿಲ್ಲ. ದೇಶರೂಪ ಉಪಾಧಿ ಉಳಿದಾಗಿರುವುದು ಯಾವುದು ತನ್ನಿಂದ ಭಿನ್ನ ಇರಬೇಕು, ದೇಶರೂಪ ಉಪಾಧಿ ಉಳಿದಾಗಿರಬೇಕು. ಅದು ಸಮೀಪವೆಂತಲೂ ದೂರವೆಂತಲೂ ಹೇಳಲ್ಪಡುತ್ತದೆ. ಆದರೆ ಬ್ರಹ್ಮವು ಭಿನ್ನವಿರುವುದಿಲ್ಲ. ಮತ್ತೇನೆಂದರೆ ಸರ್ವರ ಆತ್ಮವಾಗಿರುತ್ತದೆ ಮತ್ತು ದೇಶವೇ ಮೊದಲಾದ ಸರ್ವ ಉಪಾಧಿಗಳಿಂದ ರಹಿತವಿರುತ್ತದೆ. ಎಲ್ಲ ದೇಶದಲ್ಲಿ ಆದ್ದರಿಂದ ಬ್ರಹ್ಮವು ಇಲ್ಲ ಮತ್ತು ದೂರವೂ ಇಲ್ಲ. ಆದ್ದರಿಂದ ಸಮೀಪವೂ ಇಲ್ಲ, ದೂರವೂ ಇಲ್ಲ. ಈ ರೀತಿಯಾಗಿ ಹೇಳಲ್ಪಡುತ್ತದೆ. ಒಂದು ವೇಳೆ ಬ್ರಹ್ಮ ಎಂಬ ಶಬ್ದದ ವಾಚ್ಯವು ಕೂಡ ಸೋಪಾಧಿಕವಾಗಿರುತ್ತದೆ. ನಾವು ಒಮ್ಮೊಮ್ಮೆ ಮಾಯಾವಿಶಿಷ್ಟ ಚೇತನಕ್ಕೂ ಬ್ರಹ್ಮ ಅಂತೀವಿ. ಶಾಸ್ತ್ರಕ್ಕೆ ಹಂಗೆ 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 ಅನ್ನಿಸ್ತದೆ. ಹಂಗೆ ಒಂದೊಂದು ಜಾಗದಾಗ ಆ ರೀತಿ ಕರಿಬೇಕಾಗ್ತದೆ. ಒಂದು ವೇಳೆ ಬ್ರಹ್ಮ ಎಂಬ ಶಬ್ದದ ವಾಚ್ಯವೂ ಕೂಡ ಸೋಪಾಧಿಕವಾಗಿರುತ್ತದೆ. ಏಕೆಂದರೆ ವ್ಯಾಪಕವುಳ್ಳ ವಸ್ತು ಹೆಸರು ಬ್ರಹ್ಮವಿರುತ್ತದೆ. ವ್ಯಾಪಕವುಳ್ಳದಕ್ಕೆ ಬ್ರಹ್ಮ ಅಂತಾರೆ. ಆ ವ್ಯಾಪಕತ್ವವು ಎರಡು ಪ್ರಕಾರವಾಗಿರುತ್ತದೆ. ವ್ಯಾಪಕತ್ವ ಎರಡು ಪ್ರಕಾರ. ಒಂದೇನೋ ಆಪೇಕ್ಷಿತ ವ್ಯಾಪಕವಿರುತ್ತದೆ ಮತ್ತು ಇನ್ನೊಂದು ನಿರಪೇಕ್ಷಕ ವ್ಯಾಪಕ ಇರುತ್ತದೆ. ಒಂದು ಆಪೇಕ್ಷಿಕ ವ್ಯಾಪಕ, ಮತ್ತೊಂದು ಅದನ್ನು ಹೇಳ್ತಾರೆ ಕೆಳಗೆ. ಯಾವ ವಸ್ತು ಒಂದು ಪದಾರ್ಥದ ಅಪೇಕ್ಷೆಯಿಂದ ವ್ಯಾಪಕವಾಗಿ ಮತ್ತೊಂದು ಪದಾರ್ಥದ ಅಪೇಕ್ಷೆಯಿಂದ ವ್ಯಾಪಕವಾಗಿರುವುದಿಲ್ಲವೋ ಅದರಲ್ಲಿ ಆಪೇಕ್ಷಿಕ ವ್ಯಾಪಕತ್ವ ಹೇಳಲ್ಪಡುತ್ತದೆ. ಹೇಗೆ ಅಂತ ಕೇಳಿದ್ರೆ ಏನೋ ಒಂದು ಮನೆ ಐತೆಲ್ಲ, ಅದು ಊರಿನ ದೃಷ್ಟಿಯಿಂದ ಮನೆಯಾಗಿನ ವಸ್ತುಗಳ ದೃಷ್ಟಿಯಿಂದ ಮನೆ ವ್ಯಾಪಕ ಐತೆ, ಊರಿನ ದೃಷ್ಟಿಯಿಂದ ಏನಾಗೈತಿ ಪರಿಚ್ಛಿನ್ನ ಆಗ್ಯದ. ಈ ರೀತಿಯಾಗಿ ವ್ಯಾಪಕತ್ವ ಎರಡು ಪ್ರಕಾರ. ಒಂದೇನೋ ಆಪೇಕ್ಷಿಕ ವ್ಯಾಪಕ ಮತ್ತು ಇನ್ನೊಂದು ನಿರಪೇಕ್ಷಕ ವ್ಯಾಪಕ. ಯಾವ ವಸ್ತು ಒಂದು ಪದಾರ್ಥದ ಅಪೇಕ್ಷೆಯಿಂದ ವ್ಯಾಪಕವಾಗಿದ್ದು ಮತ್ತೊಂದು ಪದಾರ್ಥದ ಅಪೇಕ್ಷೆಯಿಂದ ವ್ಯಾಪಕವಾಗಿರುವುದಿಲ್ಲವೋ ಅದರಲ್ಲಿ ಆಪೇಕ್ಷಿಕ ವ್ಯಾಪಕತ್ವ ಹೇಳಿರಲ್ಪಡುತ್ತದೆ. ಹೇಗೆಂದರೆ ಪ್ರತಿ ಮೊದಲಾದ ಅಪೇಕ್ಷೆಯಿಂದ ಮಾಯೆಯು ವ್ಯಾಪಕವಾಗಿರುತ್ತದೆ. ಪೃಥ್ವಿಗಿಂತ ಜಲ ಅಧಿಕ, ಜಲಕ್ಕಿಂತಲೂ ಅಗ್ನಿ ಅಧಿಕ, ಅಗ್ನಿಗಿಂತಲೂ ವಾಯು, ವಾಯುಗಿಂತಲೂ ಆಕಾಶ, ಆಕಾಶಕ್ಕಿಂತಲೂ ಮಾಯೆ. ಈ ಪ್ರತಿ ಮೊದಲಾದವುಗಳ ಅಪೇಕ್ಷೆಯಿಂದ ಮಾಯೆಯು ವ್ಯಾಪಕ, ಆದರೆ ಚೇತನದ ಅಪೇಕ್ಷೆಯಿಂದ ವ್ಯಾಪಕವಿರುವುದಿಲ್ಲ. ಆದ್ದರಿಂದ ಮಾಯೆಯಲ್ಲಿ ಆಪೇಕ್ಷಿಕ ವ್ಯಾಪಕ ಇರುತ್ತದೆ. ಯಾವ ವಸ್ತು ಸರ್ವದರ ಅಪೇಕ್ಷೆಯಿಂದ ವ್ಯಾಪಕವಾಗಿರುವುದೋ ಆ ವಸ್ತುವಿನಲ್ಲಿರುವ ವ್ಯಾಪಕತ್ವವು ನಿರಪೇಕ್ಷಕ ವ್ಯಾಪಕವೆಂದು ಹೇಳಲ್ಪಡುತ್ತದೆ. ನಿರಪೇಕ್ಷಕ ವ್ಯಾಪಕತ್ವ ಚೇತನದಲ್ಲಿರುತ್ತದೆ. ಏಕೆಂದರೆ ಚೇತನದ ಸಮಾನವಾಗಿಯೂ ಅಥವಾ ಚೇತನದ ಅದಕ್ಕಿಂತಲೂ ಅಧಿಕವಾಗಿಯೂ ಯಾವ ವ್ಯಾಪಕವಿರುವುದಿಲ್ಲ. ಮತ್ತೇನೆಂದರೆ ಚೇತನವೇ ಸರ್ವಕ್ಕಿಂತಲೂ ವ್ಯಾಪಕವಿರುತ್ತದೆ. ಆದ್ದರಿಂದ ಚೇತನದಲ್ಲಿ ನಿರಪೇಕ್ಷಕ ವ್ಯಾಪಕದ. ಈ ಎರಡೂ ಪ್ರಕಾರದ ವ್ಯಾಪಕತ್ವ ಸಹಿತವಾಗಿ ಯಾವ ವಸ್ತು ಇರೋದೋ ಅದು ಬ್ರಹ್ಮ ಶಬ್ದದ ವಾಚ್ಯವಿರುತ್ತದೆ. ಅಂದರೆ ಏನು, ಈಶ್ವರ ಬ್ರಹ್ಮ ಶಬ್ದದ ವಾಚ್ಯ ಅದಾನೆ. ಆ ಎರಡೂ ಪ್ರಕಾರದ ವ್ಯಾಪಕತ್ವ ಮಾಯಾ ವಿಶಿಷ್ಟ ಚೇತನದಲ್ಲಿ ಇರುತ್ತದೆ. ಏಕೆಂದರೆ ವಿಶಿಷ್ಟದಲ್ಲಿ ಯಾವ ಮಾಯಾ ಅಂಶವಿರುವುದೋ ಆದರೆ ಮಾತ್ರ ಆಪೇಕ್ಷಿಕ ವ್ಯಾಪಕ ಇರುತ್ತದೆ. ಚೇತನ ಅಂಶ ಅದ ಇಲ್ಲ ಅದರೊಳಗೆ. ವಿಶಿಷ್ಟದಲ್ಲಿ ಮಾಯಾ ಅಂಶನೂ ಐತಿ, ಚೇತನ ಅಂಶ. ಮಾಯಾ ಅಂಶ ಹೆಂಗದ ಆಪೇಕ್ಷಿಕ ವ್ಯಾಪಕ ಅದ, ಚೇತನ ಅಂಶ ಹೆಂಗದ ನಿರಪೇಕ್ಷಕ ವ್ಯಾಪಕ. ಯದ್ಯಪಿ ಮಾಯಾ ವಿಶಿಷ್ಟ ಚೇತನದಲ್ಲಿ ನಿರಪೇಕ್ಷ ವ್ಯಾಪಕತ್ವ ಸಂಭವಿಸುವುದಿಲ್ಲ. ಮಾಯಾ ವಿಶಿಷ್ಟದೊಳಗೆ ಮಾಯಾವಿಶಿಷ್ಟ ಚೇತನದಲ್ಲಿ ನಿರಪೇಕ್ಷಕ ವ್ಯಾಪಕತ್ವ ಸಂಭವಿಸಲ್ಲ. ಏಕೆಂದರೆ ಮಾಯೆಯು ಚೇತನದ ಏಕದೇಶದಲ್ಲಿರುತ್ತದೆ. ಆ ಮಾಯಾವಿಶಿಷ್ಟ ಚೇತನಕ್ಕಿಂತಲೂ ಶುದ್ಧ ಚೇತನದ ವ್ಯಾಪಕತ್ವ ಅಧಿಕವಿರುತ್ತದೆ. ಆದ್ದರಿಂದ ಶುದ್ಧ ಚೇತನದಲ್ಲಿ ನಿರಪೇಕ್ಷಕ ವ್ಯಾಪಕತ್ವ ಇರುತ್ತದೆ. ತಥಾಪಿ ಮಾಯಾವಿಶಿಷ್ಟವಾಗಲ್ಪಟ್ಟ ಯಾವ ಚೇತನವಿರೋದೋ ಅದು ಪರಮಾತ್ಮ ದೃಷ್ಟಿಯಿಂದ ಶುದ್ಧಕ್ಕಿಂತಲೂ ಭಿನ್ನ ಇರುವುದಿಲ್ಲ, ಕಿಂತು ಶುದ್ಧ ರೂಪವೇ ಇರುತ್ತದೆ. ಆದ್ದರಿಂದ ಮಾಯಾವಿಶಿಷ್ಟದಲ್ಲಿಯೂ ಕೂಡ ಯಾವ ಚೇತನ ಅಂಶವಿರೋದೋ ಅದರಲ್ಲಿ ನಿರಪೇಕ್ಷಕ ವ್ಯಾಪಕತ್ವ ಇರುತ್ತದೆ.
ಈ ರೀತಿ ಮಾಯಾವಿಷ್ಟವೇ ಬ್ರಹ್ಮ ಶಬ್ದದ ವಾಚ್ಯ ಸಂಭವಿಸುತ್ತದೆ. ಶುದ್ಧ ಚೇತನವು ಬ್ರಹ್ಮ ಶಬ್ದದ ಲಕ್ಷ್ಯ. ಆದ್ದರಿಂದ ಈಶ್ವರ ಶಬ್ದದಿಂದ ಮತ್ತು ಬ್ರಹ್ಮ ಶಬ್ದದಿಂದಲೂ ಇಬ್ಬರಿಗೂ ಸಮಾನವಾಗಿಯೂ ಅರ್ಥವೆಂಬುದು ತೋರುತ್ತದೆ, ಭಿನ್ನವಾದ ಅರ್ಥವಿರುವುದಿಲ್ಲ. ಆದರೂ ತಥಾಪಿ ಬ್ರಹ್ಮ ಶಬ್ದದ ಸ್ವಭಾವವು ಈ ರೀತಿ ಇರುತ್ತದೆ. ಬಹಳ ಸ್ಥಾನಗಳಲ್ಲಿ ಲಕ್ಷಾರ್ಥವನ್ನೇ ಬೋಧನೆ ಮಾಡುತ್ತದೆ ಬ್ರಹ್ಮ ಶಬ್ದ, ಮತ್ತು ಕೆಲವು ಸ್ಥಾನಗಳಲ್ಲಿ ವಾಚ್ಯಾರ್ಥವನ್ನು ಮಾಡ್ತದೆ. ಈಶ್ವರ ಶಬ್ದದ ಸ್ವಭಾವವು ಈ ರೀತಿಯಾಗಿರುತ್ತದೆ. ಬಹಳ ಸ್ಥಾನದಲ್ಲಿ ವಾಚ್ಯಾರ್ಥವನ್ನೇ ಬೋಧನೆ ಮಾಡುತ್ತದೆ. ಈಶ್ವರ ವಾಚ್ಯಾರ್ಥ ಏನದದು? ಈಶ್ವರ ವಾಚಾರ್ಥವನ್ನೇ ಬೋಧನೆ ಮಾಡ್ತಾ ಇದ್ದಾನೆ. ಈಶ್ವರ ಬಹಳ ಸ್ಥಾನದಲ್ಲಿ ವಾಚಾರ್ಥವನ್ನೇ ಬೋಧನೆ ಮಾಡುವಂಥದ್ದಾಗಿರ್ತದೆ. ಇವೆರಡೂ ಇಷ್ಟು ಭೇದವಿರುತ್ತದೆ. ಆದ್ದರಿಂದ ಲಕ್ಷಾರ್ಥವನ್ನು ಗ್ರಹಿಸಿ ಬ್ರಹ್ಮ ಶಬ್ದದ ಅರ್ಥವನ್ನು ಭಿನ್ನವಾಗಿ ನಿರೂಪಣೆ ಮಾಡಲಾಗಿದೆ. ಆದ್ದರಿಂದ ಈ ರೀತಿಯಾಗಿ ಇಲ್ಲಿ ಪರ್ಯಂತರವಾಗಿ ಬ್ರಹ್ಮ ಶಬ್ದದ ವರ್ಣನವನ್ನು ಮಾಡಲಾಯಿತು. ಆ ಬಳಿಕ ಈ ಬ್ರಹ್ಮ ಶಬ್ದದ 4 ಚೇತನಗಳನ್ನು ವಿಚಾರ ಮಾಡಿದರು, 4 ಆಕಾಶಗಳನ್ನು ವಿಚಾರ ಮಾಡಿದರು. ಹಾಗಾದ್ರೆ ಅದರೊಳಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. 58ನೇ ಅಂಕದ ಪ್ರಶ್ನೆಗೆ ಉತ್ತರ. ಹಿಂದೆ 58ಆಗ ಪ್ರಶ್ನೆ ಮಾಡ್ಯಾನ, ಅದಕ್ಕೆ ಉತ್ತರ ಹೇಳ್ತಾರೆ. ಅದನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್.